ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಒಂದು ಗ್ಯಾರಂಟಿಗಳನ್ನು ಹಂತ ಹಂತವಾಗಿ ಕೂಡ ಅದನ್ನು ಜಾರಿಗೆ ಮಾಡಿದ್ರು. ಆದರೆ ಈಗ ಈ ಪ್ರಮುಖ 5 ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಅಂತಂದರೆ ಅದರಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಕಳೆದ 5 ತಿಂಗಳಿಂದ ಬರಬೇಕಾಗಿರುವಂಥ ಅಮೌಂಟ್ ಬರ್ತಾ ಇಲ್ಲ. ಇನ್ನು 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿಲ್ಲ. ಸೊ ಹಂಗಾಗಿ ಈಗ ಮಹಿಳೆಯರು ಆತಂಕದಲ್ಲಿದ್ದಾರೆ. ಯಾಕೆ ಜಮೆ ಆಗ್ತಾ ಇಲ್ಲ, ಯಾಕೆ ವಿಳಂಬ ಆಗ್ತಾ ಇದೆ, ಒಂದು ವೇಳೆ ಇದನ್ನು ನಿಲ್ಲಿಸ್ಬಿಡ್ತಾರ ಅನ್ನುವಂಥ ಆತಂಕ ಇದೆ. ಸೊ ಹಾಗಾದರೆ ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದನ್ನು ಸ್ಟಾಪ್ ಮಾಡಿದೆ? ಈಗ ರಾಜ್ಯದ ನಾಯಕರು ಹೇಳ್ತಾ ಇರುವಂಥ ಆಗತ್ತೆ ಆದಷ್ಟು ಬೇಗ ಅದನ್ನು ಜಮೆ ಮಾಡ್ತೀವಿ ಅಂತೇಳಿ. ಇರುವಂಥ ಪ್ರಶ್ನೆ ಏನು ಅಂತಂದರೆ ಯಾವ ಕಾರಣಕ್ಕಾಗಿ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ದಿವಾಳಿಯತ್ತ ಸಾಗ್ತಾ ಇದೆ ಅನ್ನುವಂಥ ಅನುಮಾನ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಗೃಹಲಕ್ಷ್ಮಿ ತೊಡಕು, ವಿಳಂಬಕ್ಕೇನು ಕಾರಣ? ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯ ಹಣ ಮಹಿಳೆಯರಿಗೆ ಸೇರ್ತಾ ಇಲ್ಲ. ಸಹಜವಾಗಿ ಅವರಿಗೆ ಆತಂಕ, ಬೇಸರ ಅಂತೂ ಇದ್ದೇ ಇರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಎಲ್ಲ ಸುಳ್ಳು. ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗಲ್ಲ. ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಇದ್ದೀವಿ. ಮಾಮೂಲಿ 1 ತಿಂಗಳು 2 ತಿಂಗಳು ಕಲೆಕ್ಟ್. ಈಗ ನೀವು ನಿಮಗೆ ಈಗ ಅನ್ನಭಾಗ್ಯಕ್ಕೆ ಅದು ಮಾಮೂಲಿ ಏನು ಅಕ್ಕಿ ಹೋಗ್ತಾ ಇದೆ ಏನು, ಯಾರೂ ನಮಗೆ ಮಾಧ್ಯಮದವರು ವಿರೋಧ ಪಾರ್ಟಿ ಬಿಟ್ಟರೆ ಯಾರು ಪಾಪ ಗ್ರಾಹಕರು ಏನು ಮಾಡಲ್ಲ. ಅವೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷದಿಂದ ಹಣ ಬರ್ತದೆ ಅಂತ ನಂಬಿಕೆ ಇದೆ. ದಿನ ಜನ ಈ ಒಂದು ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ, ಇದು ನಮಗೆ ಅನುಕೂಲ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಬೇಕಾಗಿತ್ತು. ಆದರೆ ಪರಿಸ್ಥಿತಿ ಬದಲಾಗಿದೆ. ಕೇವಲ ಇವತ್ತೊಂದು ದಿವಸ ಸರ್ಕಾರ ನಮಗೆ ಗ್ಯಾರಂಟಿಗಳ ಹಣ ತಲುಪಿಸಿಲ್ಲ, ನಮಗೆ ಅಕ್ಕಿ ಕೊಟ್ಟಿಲ್ಲ, 2,000 ರೂಪಾಯಿ ಬರಬೇಕಾಗಿತ್ತು ಬರಿಲ್ಲ, 6 ತಿಂಗಳಿಂದ ನಮಗೆ ವಂಚನೆ ಆಗಿದೆ, ಮೋಸ ಆಗಿದೆ, ಸರ್ಕಾರ ಗಮನಿಸಿಲ್ಲ. ಈ ಕಾರಣಕ್ಕೆ ಪ್ರಚಾರದಲ್ಲಿದೆ. ಎರಡನೇ ಪ್ರಚಾರ ಅವರು ಇರ್ತಕ್ಕಂಥದ್ದು ಕೇವಲ ಹೈಕಮಾಂಡ್ ಕಡೆ ಹೋಗ್ತೀವಿ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ನಾವು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಇನ್ನು 5 ವರ್ಷ ಇರಬೇಕು, ಇಲ್ಲ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಈ ರೀತಿ ಅಧಿಕಾರಕ್ಕಾಗಿ ಕಚ್ಚಾಟ ಕಿತ್ತಾಟಗಳಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಅದರಲ್ಲಿ ಇನ್ನೊಂದು ರೀತಿಯ ಪ್ರಚಾರದಲ್ಲಿ ಇದೆ ಈ ಸರ್ಕಾರ. ದಿನ ಜನ ಈ ಒಂದು ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಉದ್ಯಮಿ ಆಗಿರುವಂಥ ನಯನ ಪ್ರಸಾದ್ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ಮಹಾಲಕ್ಷ್ಮಿ ಗೃಹಿಣಿ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹೋರಾಟಗಾರ್ತಿ ಮಾರಿಯಾ ಅವರು ಜಾಯ್ನ್ ಆಗಿದ್ದಾರೆ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಪಲ್ಲವಿ ಚಿದಂಬರಂ ಗೃಹಿಣಿ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಮಾರಿಯಾ ಮೇಡಮ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ ದುಡ್ಡಿಲ್ಲ, ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಕೂಡ ಇಲ್ಲ. ಸೊ ಗ್ಯಾರಂಟಿ ಇಲ್ಲ ಅಂತ ಅನಿಸ್ತಾ ಇದೆ. ಹೇಗೆ ಎಲೆಕ್ಷನ್ ಬಂದಾಗ ಅನೌನ್ಸ್ ಮಾಡಿ ನಾವು ಎಲೆಕ್ಷನ್ ಗೆಲ್ಬೇಕಂತ ಎಷ್ಟೊಂದು ಯೋಜನೆಗಳನ್ನ ತಗೊಂಡ್ ಬರ್ತಾರೆ. ನಾವು ಇದು ನಿಮ್ಗೆ ಅನ್ನಭಾಗ್ಯ ನಾವು ಕೊಡ್ತೀವಿ, 2,000 ಎಲ್ಲ ಹೆಣ್ಮಕ್ಳಿಗೆ ಮುಖ್ಯ ಹೆಡ್ ಆಫ್ ದ ಫ್ಯಾಮಿಲಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಇವರು ಅನೌನ್ಸ್ ಮಾಡಿ ಗೆದ್ದು ಬಂದು ಜನ ಸಂತೋಷಪಟ್ಟರು, ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಆದರೆ ಈ ಅನೌನ್ಸ್ಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಇವ್ರು ಏನು ನೋಡ್ತಾರೆ ಅಂದರೆ ಇದಕ್ಕೆ ಬೆನಿಫಿಟ್ಸ್ ಏನೋ, ನಾವು ಗೆದ್ದು ಬಂದುಬಿಡ್ತೀವಿ, ನಮ್ಮ ಸರ್ಕಾರ ಬಂದುಬಿಡುತ್ತೆ ಅಷ್ಟೇ ಇವ್ರು ನೋಡೋದು. ಅದಕ್ಕೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಅದು ಹೆಂಗೆ ನಾವು
ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಅಷ್ಟು ನಾವು ಡೆಲಿವರ್ ಮಾಡೋಕ್ಕಾಗತ್ತೆ. ಯಾಕಂದರೆ ಕೋಟ್ಯಾಂತರ ಜನ, ಒಬ್ಬರು ಇಬ್ಬರಲ್ಲ 10 ಜನ ಇಲ್ಲ ಇವ್ರು ಕೊಡಬೇಕಾಗಿರೋದು ಹಣ, ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಸೊ ಯೋಚನೆ ಮಾಡಿ ಹೇಳಬೇಕು, ನಾವು ಇದು ಕೊಡ್ತಾರೆ, ನಾವು ಇಷ್ಟು ವರ್ಷ ಕೊಡ್ತೀವಿ ಅಂತ ನೀವು ಕೊಟ್ಟು ಹೇಳಿದ್ದಿದ್ರೆ ನೀವು ಕೊಡಬೇಕು. ಅದಕ್ಕೇನಾದರೂ ರೀಸನ್ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಹಣ ಬಂದಿಲ್ಲ, ಈ ಥರ ಎಲ್ಲ ಇವರು ರೀಸನ್ಸ್ ಕೊಟ್ಕೊಂಡು ಕೂತ್ಕೊಂಡ್ರೆ ಜನ ನಂಬಿ ವೋಟ್ ಹಾಕಿದ ಜನ ಏನಾಗಬೇಕು? ಎಕ್ಸಾಂಪಲ್ 2 ಕ್ಯಾಟಗರಿ ನಾವು ಗೃಹಿಣಿಗಳನ್ನು ಡಿವೈಡ್ ಮಾಡೋಣ. 2 ಕ್ಯಾಟಗರಿ ಲೇಡೀಸ್. ಒಬ್ರು ಬಂದು ಏನು ಮಾಡ್ತಾರೆ, ಈ 2,000 ರೂಪಾಯಿ ಬಂದರೆ ನಾನು ತಿಂಗಳಿಗೆ ನಾನು ರೇಷನ್ ತಗೊಂಡು ಮನೆಯಲ್ಲಿ ನಾನು ಮನೆ ನಡೆಸ್ಬೋದು, ಮಕ್ಕಳಿಗೆ ನಾನು ಊಟ ಕೊಡ್ಬೋದು ಅಲ್ವಾ? ರೇಷನ್ ಬಂದ್ಬಿಡುತ್ತೆ 2,000 ರೂಪಾಯಲ್ಲಿ, ನಾವು ಮನೆ ಓಡಿಸ್ಕೊಂಡು ಹೋಗ್ಬೋದಪ್ಪ, ತೊಂದರೆ ಇರಲ್ಲ ಅಂತ ಎಷ್ಟೋ ಜನ ಅದು ಹೋಪ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅದು ಒಂದು ಕ್ಯಾಟಗರಿ. 2ನೇ ಕ್ಯಾಟಗರಿ ಏನಂದರೆ, ನಾವು ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೀವಿ, ನಮ್ಮ ಹತ್ರ ಹಣ ಉಳಿತಾಯ ಆಗ್ತಿಲ್ಲ, ಸೊ 2,000 ರೂಪಾಯಿ ನಾವು ಏನಾದರೂ ಸ್ಕೀಮು, ಚಿಟ್ ಫಂಡಲ್ಲೋ ನಾವು ಇನ್ವೆಸ್ಟ್ ಮಾಡೋಣ, ನಮಗೆ ಒಂದು ಸೇವಿಂಗ್ಸ್ ಥರ ಆಗುತ್ತೆ ಅಂತ ಇರೋದು, ಅದೊಂದು ಕ್ಯಾಟಗರಿ ಇದೆ. ಸೊ ನೀವು ಬಂದು ಕೊಡ್ತಾ ಇರೋ ಹಣ ಇವಾಗ ಹೇಳ್ತಿದ್ದಾರೆ 3 ತಿಂಗಳಿಂದ ಬಂದಿಲ್ಲ ಅಂತ. ನಾವು ಸರ್ವೆ ಮಾಡಿದಾಗ ಎಷ್ಟೋ ಹೆಣ್ಮಕ್ಳಿಗೆ 6 ತಿಂಗಳಿಂದನೂ ಬಂದಿಲ್ಲ. ಕ್ಯಾಟಗರೀಸ್ ಡಿವೈಡ್ ಆಗಿದೆ, ಬಂದಿಲ್ಲ. ಸೊ ನೀವು 5 ತಿಂಗಳು 6 ತಿಂಗಳು 3 ತಿಂಗಳು ಅಂತ ನೀವು ಡಿಲೇ ಮಾಡ್ಕೊಂಡೆ ಬಂದರೆ, ಈ ಥರ ಕಮಿಟ್ಮೆಂಟು ಈ ಥರ ಮಾಡ್ಕೊಂಡಿರೋ ಹೆಣ್ಮಕ್ಳು ಅವ್ರಿಗೆ ಯಾರು ನೀವು ಜವಾಬ್ದಾರಿ ಯಾವ್ದು ತಗೊಳ್ಳೋದು ಇದಕ್ಕೆ ಅಲ್ವಾ? ನೀವು ಇಲ್ಲ ನಮ್ಮ ಹತ್ರ ಹಣ ಇಲ್ಲ, ಹಣ ಬಂದಾಗ ನಾವು ಬಿಡುಗಡೆ ಮಾಡ್ತೀವಿ ಅಂತೀರಾ. ಬಿಡುಗಡೆ ಮಾಡೋದು ಹೆಂಗೆ? 3 ತಿಂಗಳಿಂದ ಹಣ ಬಂದಿಲ್ಲ, ಸೊ ಇದು ಬಿಡುಗಡೆ ಮಾಡೋದೇನು 1 ತಿಂಗಳದ ಹಣ ಬಿಡುಗಡೆ ಮಾಡ್ತಾರೆ. ಸೊ ಈ ಥರ ಕಮಿಟ್ಮೆಂಟ್ ಮಾಡಿ ಜನ ಇವ್ರ ಮೇಲೆ ಆಸೆ ಇಟ್ಕೊಂಡು ಇವ್ರು ಕೊಡ್ತಾರಪ್ಪ ಹಣ ಅಂತ ಜನ ಇವಾಗ ಬೇಸರ ಆಗಿದ್ದಾರೆ. ಸೊ ಅವ್ರಿಗೆ ನೀವು ನಿಂತ್ಕೊಂಡು ನೀವು ಕೊಡೋ ಜವಾಬ್ ಏನು? ನಮ್ಮ ಹತ್ರ ದುಡ್ಡಿಲ್ಲ, ನೀವು ಇದೇ ಇವಾಗ ಹೇಳಿದ್ರಲ್ಲ, BJP ಅವರು ಹೇಳ್ತಿದ್ದಾರೆ CMಗೆ ಫೈಟ್ ಆಗ್ತಿದೆ, ನೀವು CM ಆಗ್ಬೇಕಂದ್ರೆ ಗುದ್ದಾಟ. ಸೊ ಇದರಲ್ಲೇ ಇವ್ರು ಇದ್ದಾರೆ. ಸೊ ಡೆಲಿವರ್ ಮಾಡಬೇಕಂದ್ರೆ ಜನರಿಗೆ ಯಾರು ಡೆಲಿವರ್ ಮಾಡಬೇಕು, ಯಾರು ಜವಾಬ್ದಾರಿ ತಗೋಬೇಕು ಇದಕ್ಕೆ? 2,000 ರೂಪಾಯಿ ಚಿಕ್ಕ ಅಮೌಂಟ್ ಇಲ್ಲ, ಒಬ್ಬೊಬ್ರು ಮನೆಯಲ್ಲ 2,000 ರೂಪಾಯಲ್ಲಿ ಇವತ್ತು ಎಷ್ಟೋ ಕೆಲಸಗಳು ನಡೆಯುತ್ತೆ. ಸೊ ಆ 2,000 ರೂಪಾಯಿಗೆ ಆ ಹೆಣ್ಮಕ್ಳು ಏನು ಮಾಡಬೇಕು? ಯಾರ ಹತ್ರ ಹೋಗಿ ಕೇಳಬೇಕು? ಅವ್ರು ಹೋಗ್ಬಿಟ್ಟು ತಿರ್ಗಾ ಲೋನ್ ತಗೋಬೇಕು. ಯಾರ ಹತ್ರ ಅಂದ್ರೆ ನನಗೆ ಇಲ್ಲಪ್ಪ, ನಾನು ಬಂದರೆ ನಾನು ಅದು ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಬಂದಿಲ್ಲ ನನಗೆ ಹಣ ಬಂದ ತಕ್ಷಣ ನೀನು ಕೊಡ್ತೀನಿ ಅಂತ ಹೋಗ್ಬಿಟ್ಟು ಇಂಟ್ರೆಸ್ಟ್ ಕೊಟ್ಟು ದುಡ್ಡು ತಗೋಬಿಡ್ತಾರೆ. ಈ ಥರನೂ ಮಾಡ್ತಾರೆ. ಸೊ ಇದಕ್ಕೆಲ್ಲ ಯಾರು ಜವಾಬ್ ಕೊಡೋದು ಸ್ವಾಮಿ? ಯಾರು ತಗೊಳ್ತೀರಾ ಇದಕ್ಕೆಲ್ಲ? DK ಶಿವಕುಮಾರ್ ಅವ್ರು ತಗೊಳ್ತಾರೆ ರೆಸ್ಪಾನ್ಸಿಬಿಲಿಟಿಗೆಲ್ಲ? ಅಮೌಂಟ್ ಬರಲ್ಲ ಅಂತ ಇವಾಗ ಏನು ಹೇಳ್ತಿದ್ದಾರೆ ಇವರು? ಅಮೌಂಟು ಬಂದ್ರೇನು ಏನು ಮಾಡ್ತಾರೆ? 3 ತಿಂಗಳು ಮನೆ ಒಂದೇ ಸತಿ ಬಿಡುಗಡೆ ಮಾಡ್ತಾರಾ? ಆಗಲ್ಲ. ಫಂಡ್ ಇಲ್ಲ ಅಂತಾರೆ, ಕೇಳಿದ್ರೆ ಫಂಡ್ಸ್ ಬಂದಿಲ್ಲ ನಮಗೆ ಅಂತಾರೆ. ಸೊ CM ಸಿದ್ದರಾಮಯ್ಯ ಅವರು ನನಗೆ ಮಾಹಿತಿ ಇರಲಿಲ್ಲ, ಕೂಡಲೇ ಜಮೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಜಮೆ ಆಗತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಈ ಥರ ಜಮೆ ಇವಾಗ ನಾವು ಬರೋಕ್ಕಿಂತ ಮುಂಚೆನೇ ನಾನು ಕೆಲವು ಲೇಡೀಸ್ ಹತ್ರ ಮಾತಾಡ್ಬಿಟ್ಟು ಬಂದಿದ್ದೀನಿ ನಮ್ಮ ಏರಿಯಾದಲ್ಲಿ. 3 ತಿಂಗಳಿಂದ ಬಂದಿಲ್ಲ ಅಂದರೆ 1 ತಿಂಗಳು ಮಾತ್ರ ಕೊಡ್ತಾರಂತೆ. 3-4 ತಿಂಗಳು ಬಿಟ್ಟು 1 ತಿನ್ನೋದು ಹಣ ಬರುತ್ತಂತೆ. ಸೊ ಆ 3 ತಿಂಗಳದ ಹಣ ಒಟ್ಟಿಗೆ ಹಾಕೋಕ್ಕಾಗತ್ತಾ? ಇವ್ರಿಗೆ ಆಗಲ್ಲ. ಸೊ ಇಟ್ ಇಸ್ ಅ ಬರ್ಡನ್ ಆನ್ ದ ಗೌರ್ಮೆಂಟ್ ಆಲ್ಸೋ ಅಲ್ವಾ? ಒಬ್ಬರಿಗೆ 6,000 ರೂಪಾಯಿ, ಒಬ್ಬ ಗೃಹಿಣಿಗೆ 6,000 ರೂಪಾಯಿ ಅಲ್ವಾ 3 ತಿಂಗಳದ ಹಣ? ಹಂಗಂದ್ರೆ ಕೋಟ್ಯಾಂತರ ಜನಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೀವು ಎಷ್ಟು ಹಣ ಕೊಡಬೇಕು ನೀವು. ಸೊ ಇಟ್ ಇಸ್ ಅ ಬರ್ಡನ್ ಆನ್ ದ ಗವರ್ನಮೆಂಟ್ ಆಲ್ಸೋ. ಪ್ಲಸ್ ಒಂದು ವೇಳೆ ಒಂದು ಕುಟುಂಬಕ್ಕೆ 5 ಜನ ಅಂತಂದ್ರೆ 850 ಅನ್ನಭಾಗ್ಯ. ಸೊ ಎಷ್ಟಾಯ್ತು ಸರ್? ಒಂದು ಕುಟುಂಬಕ್ಕೆ 7,000 ರೂಪಾಯಿ ನೀವು ಹಾಕ್ಲೇಬೇಕಲ್ವಾ? ಸೊ ಅದು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಎಲ್ಲೋ ಹೋಗುತ್ತೆ ಅದು. ಸೊ ಅದಕ್ಕೆ ನೀವು ಡೆಲಿವರ್ ಮಾಡಿದಾಗ ಕಮಿಟ್ಮೆಂಟ್ ನೀವು ಕೊಟ್ಟಿದ್ದೀರಲ್ಲ, ಸರ್ಕಾರ ನೀವು ತಾನೇ ಕೊಟ್ಟಿರೋದು, ನೀವು ತಾನೇ ಅನೌನ್ಸ್ ಮಾಡಿರೋದು, ಕೊಡಿ. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಕೊಡಲೇಬೇಕು. ಡೆಲಿವರ್ಸ್ ಯು ಹ್ಯಾವ್ ಟು ಡೆಲಿವರ್ ಆಸ್ ಅ ಗವರ್ಮೆಂಟ್, ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಡೆಲಿವರ್ ಇಟ್ ಅಷ್ಟೇ. ಮಹಾಲಕ್ಷ್ಮಿ ಅವರು, ಈಗ ಪ್ರಮುಖವಾಗಿ 5 ತಿಂಗಳಿಂದ ಅನ್ನಭಾಗ್ಯದ ಅಮೌಂಟ್ ಬರಬೇಕು, ಗೃಹಲಕ್ಷ್ಮಿ ಕೂಡ ಬರಬೇಕು. ಸೊ ಯಾವ ಕಾರಣಕ್ಕಾಗಿ ಇದು ಡಿಲೇ ಆಗ್ತಿದೆ ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಒಂದು ಆಶಾಕಿರಣ ಆಗಿತ್ತು. ಅದೊಂದು ಆಸೆ ಇಟ್ಕೊಂಡ್ಬಿಟ್ಟು ಎಲ್ಲ ಮಹಿಳೆಯರು ಇವತ್ತು ನಮ್ಮ ವೋಟ್ ಬ್ಯಾಂಕ್ ನೋಡಿದ್ರೆ ಮಹಿಳೆಯರು ಮತ್ತು ಪುರುಷರು ಈಕ್ವಲ್ ಆಗಿದ್ದಾರೆ. ಮಹಿಳೆಯರ ಓಟ್ಗೋಸ್ಕರ ಇವರು ಪಾಪ ಮಹಿಳೆಯರಿಗೆಲ್ಲ ಒಂದು ಆಸೆ ತೋರಿಸ್ಬಿಟ್ಟು ಓಟ್ ಹಾಕಿಸ್ಕೊಂಡ್ಬಿಟ್ರು. ಇವತ್ತು ನಾವು 2 ತಿಂಗಳು ಇದಕ್ಕೆ ಮುಂಚೆ ಏನಾಗಿತ್ತು, MP ಎಲೆಕ್ಷನ್ ಮುಂಚೆನೂ ದುಡ್ಡು ಬರ್ತಿರ್ಲಿಲ್ಲ. MP ಎಲೆಕ್ಷನ್ಗಿಂತ ಇನ್ನೊಂದು 2-3 ತಿಂಗಳು ಇದೆ ಅನ್ಬೇಕಾದ್ರೆ ದುಡ್ಡು ಕೊಟ್ಟಿರಲಿಲ್ಲ. ಆವಾಗೂ ಮತ್ತೆ 2-3 ತಿಂಗಳು ಡಿಲೇ ಮಾಡಿ ದುಡ್ಡು ಕೊಟ್ಟರು. ಇವಾಗೂ ಇದೇ ಮಾಡ್ತಿದ್ದಾರೆ. ಹೆಣ್ಮಕ್ಳನ್ನ ನಿಮ್ಮ ನಂಬಿ ದುಡ್ಡು ನಿಮಗೆ ಓಟ್ ಹಾಕಿದ್ದಾರೆ ಅಂತಂದ್ರೆ ನಿಮ್ಮ ಮೇಲೆ ಏನೋ ಒಂದು ನಂಬಿಕೆ ಇದೆ. ಆದರೆ ನೀವು ಆ ನಂಬಿಕೆ ಉಳಿಸ್ಕೊಳ್ಳೋದು ವಿಫಲರಾಗ್ತಿದ್ದೀರಾ. ಯಾಕೆ ಅಂತಂದ್ರೆ ಇವತ್ತವರೆಗೂ ಈ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಬಳಸ್ಕೊಳ್ತಿರೋರು 1.30 ಕೋಟಿ ಹೆಣ್ಣುಮಕ್ಕಳು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ 2,000 ರೂಪಾಯಿ ದುಡ್ಡೇನಿದೆ, ನೀವುಗಳೇ ಟಿವಿಯಲ್ಲಿ ತೋರಿಸ್ದಂಗೆ, ನಾವೇ ನೋಡ್ದಂಗೆ 2,000 ರೂಪಾಯಿ ಮಕ್ಕಳು ಫೀಸ್ ಕಟ್ಟೋದ್ರಲ್ಲಿ ಪಾಪ ಹೆಣ್ಮಕ್ಳು ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಅಥವಾ ಗಂಡಂದಿರಿಗೆ ಹುಷಾರಿಲ್ಲ ಅನ್ನೋ ಮೆಡಿಸಿನ್ಸ್ ಬಳಸ್ಕೊಳ್ತಿದ್ದಾರೆ. ಎಷ್ಟೋ ಒಂದು ಅದಕ್ಕೋಸ್ಕರ ಒಂದು ಪ್ಲಾನ್ ಹಾಕಿಟ್ಕೊಂಡಿರ್ತಾರೆ. ಆ ಪ್ಲಾನ್ ಎಲ್ಲ ನೀವು ನಿಮ್ಮ ಸೈಂಟಿಫಿಕ್ ವೇಯಿಂದ ನೀವು ಅದನ್ನ ಕರೆಕ್ಟಾಗಿ ನೀವು ಪ್ಲಾನ್ ಮಾಡ್ದಿರ ತರಾತುರಿಯಲ್ಲಿ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಇವತ್ತು ಹೆಣ್ಣು ಮಕ್ಕಳನ್ನ ನೀವು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತೀರಾ. ಜೊತೆಗೆ ಇನ್ನೊಂದು ಬಜೆಟ್ ಅಲ್ಲಿ ಹೇಳಬೇಕು ಅಂದ್ರೆ ಡಿಫಿಸಿಟ್ ಬಜೆಟ್, ಕರ್ನಾಟಕ ಅಲ್ಲಿ ನಮ್ದು ಡಿಫಿಸಿಟ್ ಬಜೆಟ್
ಇವರು ಹೇಳ್ತಾರೆ ಇವತ್ತು ನಮ್ಗೆ ಹೈಯೆಸ್ಟ್ ದುಡ್ಡು ಹೋಗ್ತಿರೋದು ಗ್ಯಾರಂಟಿ ಸ್ಕೀಮ್ಗಳಿಗೆ ಅಂತ. ಎಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಕೊಡ್ತಿದ್ದೀರಾ? ನೀವು ಹೇಳ್ದಂಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮಾತೆ ಬರಬಾರ್ದು ನನ್ನ ಪ್ರಕಾರ. ಕೊಡಿ ಅಂತ ಯಾರು ಕೇಳಿಲ್ಲ. ಹೌದು, ಕೊಡಿ ಅಂತ ನಾವೇನು ಕೇಳಿರ್ಲಿಲ್ಲ. ನೀವು ಓಟ್ಗೋಸ್ಕರ ನಾವು ಕೊಡ್ತೀವಿ ಅಂದ್ರೆ ಒಳ್ಳೆ ಕೆಲಸ ಮಾಡಿದೀರಾ. ಹೆಣ್ಮಕ್ಳು ಎಷ್ಟೋ ಜನ ಇವತ್ತು ಆ ದುಡ್ಡಿಂದ ಬದುಕ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಅದರಿಂದ ಎಷ್ಟೋ ಉಪಯೋಗ ಆಗ್ತಿದೆ. ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಇವತ್ತು ನಮ್ಮ ಕರ್ನಾಟಕ ಮಾಡೆಲ್ ನ ಕಾಪಿ ಮಾಡ್ಕೊಂಡು ಬೇರೆ ಬೇರೆ ಕಡೆ ಅದನ್ನೆಲ್ಲ ಕೊಡ್ತಿದ್ದಾರೆ. ಬಟ್ ಆದ್ರೆ ಅದನ್ನ ಸಕ್ಸಸ್ಫುಲ್ ಮಾಡಿ ತೋರಿಸ್ಬಿಟ್ಟು ನಮ್ಮ ಕೈಲಿ ಕೊಡಕ್ಕಾಗತ್ತೆ. ವಿ ಆರ್ ಸಕ್ಸಸ್ಫುಲ್. ಯಾಕೆಂದ್ರೆ ನಮ್ಗಿರೋ ಬಜೆಟ್ ಅಲ್ಲಿ ನಮಗಿರೋ ಟ್ಯಾಕ್ಸ್, ನಮ್ಮ ಭಾರತದಲ್ಲಿ 2ನೇ ಸ್ಥಾನದಲ್ಲಿ ಇದೀವಲ್ವಾ ಟ್ಯಾಕ್ಸ್ ಪೇ ಮಾಡಕ್ಕೆ. ನಮಗೆ ಆದ ದುಡ್ಡು ನಮಗೆ ಬಂದ್ರೆ ಇವತ್ತು ಇಷ್ಟೊಂದು ತೊಂದರೆ ಆಗಲ್ಲ. ಇಲ್ಲಿ ಬರೀ ನಮ್ಮ ರಾಜ್ಯ ಸರ್ಕಾರದ ವಿಫಲತೆ ಇಲ್ಲ, ಇಲ್ಲಿ ಕೇಂದ್ರ ಸರ್ಕಾರದ್ದು ಇದೆ. ಅವ್ರು ಕೊಡೋ ದುಡ್ಡು ನಮ್ಗೆ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಇವ್ರು ಏನೇನು ಯೋಜನೆಗಳು ಮಾಡಬೇಕು ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಇಷ್ಟು ದಿನ ಕೊಟ್ಟಿರೋರು ಮುಂದಕ್ಕೂ ಖಂಡಿತ ಕೊಟ್ಟೆ ಕೊಡ್ತಾರೆ. ಆದ್ರೆ ನೀವು ಕೊಡೋ ಅಂತ ಟೈಮಿಂಗ್ ಇದೆಯಲ್ಲ, ಯಾವತ್ತೋ ಒಂದಿನ ನಮ್ಮ ಮರಿಯವ್ರು ಹೇಳ್ದಂಗೆ ಆ 3 ತಿಂಗಳು ದುಡ್ಡು ಒಟ್ಟಿಗೆ ಕೊಡ್ತಾರೆ, ಖಂಡಿತ ನಿಮ್ ಕೈಲಿ ಕೊಡಕ್ಕಾಗಲ್ಲ. ಒಬ್ಬೊಬ್ಬ ಮಹಿಳೆಗೆ 7,000 ರೂಪಾಯಿ ನೀವು ಕೊಡಬೇಕು ಅಂತಂದ್ರೆ 1.30 ಕೋಟಿ ಹೆಣ್ಣು ಮಕ್ಕಳಿಗೆ 7,000 ರೂಪಾಯಿ ನೀವು ಒಟ್ಟಿಗೆ ಕೊಡಕ್ಕಾಗಲ್ಲ. ಮತ್ತೇನ್ ಮಾಡ್ತೀರಾ? 1 ತಿಂಗಳು ಕೊಟ್ಬಿಟ್ಟು ಐ ವಾಷಿಂಗ್ ಬಿಸ್ನೆಸ್ ಮಾಡ್ತಾರೆ. ಆದ್ರೆ ಹೆಣ್ಣು ಮಕ್ಕಳನ್ನ ನೀವು ಇಷ್ಟೊಂದು ತುಚ್ಛವಾಗಿ ಅಂದ್ರೆ ಏನ್ ಹೇಳ್ತೀವಿ, ಗ್ರಾಂಟೆಡ್ ಆಗಿ ತಗೊಳ್ತಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ 2 ದಿನ ಮುಂಚೆನೆ ಹಾಕಿದ್ರು. ಹೌದು, 2 ದಿನ ಮುಂಚೆ. ಇವಾಗ ನನಗನ್ಸೋ ಪ್ರಕಾರ ನೆಕ್ಸ್ಟ್ ಏನೋ ಪ್ಲಾನ್ ಇದೆಯೇನೋ, ನೆಕ್ಸ್ಟ್ ಏನೋ ಚುನಾವಣೆ ಬರುತ್ತೇನೋ, ಅದಕ್ಕೋಸ್ಕರ ಏನಾದ್ರೂ ಇವ್ರು ಈ ತರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅದಕ್ಕೇನಾದ್ರು ಹಿಂಗ್ ಮಾಡ್ತಿದ್ದೀರಾ ಅಂತ ಇವ್ರ ಪ್ಯಾಟ್ರನ್ಸ್ ನೋಡಿದ್ರೆ ನಮ್ಗೆ ಅದೇ ಡೌಟ್ ಆಗುತ್ತೆ. ಆದ್ರೆ ಈ ಒಂದು 2,000 ರೂಪಾಯಿ ಅಷ್ಟೇ ತಾನೇ ಅಂತ ನಿಮ್ಗೆ ಅನ್ನಿಸ್ಬೋದು. ಅದೇ ಇಲ್ಲಿ ಇನ್ನೊಂದು ವಿಪರ್ಯಾಸ ಏನು ಅಂದ್ರೆ, ಈಗ ನಮ್ಮ DCM ಅವ್ರು ಮಾತಾಡೋದು ಕೇಳಿಸ್ಕೊಂಡು ಹಂಗೇನು ಆಗಿಲ್ವಲ್ಲ, ಹೆಂಗೆ ಹೇಳ್ತೀರಾ ನೀವು ಹಂಗ ಆಗಿಲ್ಲ ಅಂತ? ಆಗಿಲ್ಲ, ಒಪ್ಕೊಳ್ಳಿ, ಆಗಿದೆ, ನಮ್ಮಿಂದ ತಪ್ಪಾಗಿದೆ, ನಮ್ಮಿಂದ ವಿಳಂಬ ಆಗಿದೆ, ನಾವು ಕೊಡ್ತೀವಿ ಅನ್ನೋ ಮಾತು ದೊಡ್ಡತನದ್ದು. ಬಟ್ ಆ ಥರ ಏನೂ ಆಗೇ ಇಲ್ಲ. ನೀವೆಲ್ಲ ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದೀರಾ ಇದನ್ನ. ನೀವು ಸ್ವಾಮಿ ರಾಜಕೀಯಕ್ಕೆ ಬಳಸ್ಕೊಂಡಿದ್ದು, ಹೆಣ್ಣು ಮಕ್ಕಳನ್ನ ರಾಜಕೀಯಕ್ಕೆ ಬಳಸ್ಕೊಂಡಿದ್ದು ನೀವು. ಗೃಹಲಕ್ಷ್ಮಿ ಯೋಜನೆಗಳು, ಹೆಣ್ಣು ಮಕ್ಕಳಿಗೆ ಆದಷ್ಟು ಯೋಜನೆಗಳು ಕೊಟ್ಟು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಖಂಡಿತ ಅರ್ಥ ಆಗ್ತಿದೆ. ಅಲ್ಲ ರಾಜಕೀಯ ಕೊಡೋದು ಬೇರೆ, ನಾವು ಗ್ಯಾರಂಟಿಗಳನ್ನ ಕೊಡೋದು ಬೇರೆ, ಅದನ್ನ ನಿಭಾಯಿಸೋದು ಬೇರೆ. ನೀವು ಕೊಡ್ತೀವಿ ಅಂತಂದ್ಮೇಲೆ, ಈಗ ಡೆಲ್ಲಿ ಸರ್ಕಾರದಲ್ಲೂ ಕೊಡ್ತೀವಿ ಅಂತ ಹೇಳಿ ಯಾವತ್ತೂ 1 ತಿಂಗಳು ನಾವು ನಿಲ್ಸಿರ್ಲಿಲ್ಲ ಯಾರೂನು. ಡೆಲ್ಲಿ ಸರ್ಕಾರದಲ್ಲಿ ಸತತವಾಗಿ 10 ವರ್ಷ 1 ತಿಂಗಳು ನಿಲ್ಲಿಸಿ ಎಲ್ಲ ಹೆಣ್ಮಕ್ಳಿಗೂ ಕೊಟ್ಟಿದ್ದಾರೆ. ಇವ್ರಿಗೆ ಕರೆಕ್ಟಾಗಿ 1.5 ವರ್ಷ ಕೊಡಕ್ ಆಗ್ತಿಲ್ಲ. ಕರೆಕ್ಟು, ನೀವು ಸ್ಟಾರ್ಟಿಂಗ್ ಅಲ್ಲಿ ಫೇಲ್ಯೂರ್ ಅನುಭವಿಸ್ತಿರ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕರೆಕ್ಟ್ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ 1.5 ವರ್ಷ ಬೇಕಾ ನಿಮ್ಗೆ ಇದನ್ನ ಒಂದು ಮೈನ್ ಸ್ಟ್ರೀಮ್ ತಂದು? ಇದೊಂದು ನೀವು ಹೇಳ್ತಿರಲ್ಲ ಸಕ್ಸಸ್ಫುಲ್ ಪ್ರೋಗ್ರಾಮ್, ಇದು ನಮ್ಮ ಗೃಹಲಕ್ಷ್ಮಿ ಯೋಜನೆ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತ ಹೇಳ್ತಿರಲ್ಲ. ಸಕ್ಸಸ್ಫುಲ್ ಪ್ರೋಗ್ರಾಮ್ ಮಾಡೋದಕ್ಕೆ ಯಾವಾಗ 6 ತಿಂಗಳು ಒಂದ್ಸತಿ ಈ ತರ ಮಾಡ್ಬಿಟ್ಟು ಕೂರಿಸ್ಬಿಡೋದು ಹೆಣ್ಮಕ್ಳನ್ನ. ಆದ್ರಿಂದ ದಯವಿಟ್ಟು ಕೇಳ್ಕೊಳ್ತೀನಿ, ನಮ್ಗೆ ಗೊತ್ತಿಲ್ಲ, ಈ ತರ ಆಗಿಲ್ಲ, ಇದೆಲ್ಲ ಸುಳ್ಳು ಅನ್ನೋದು ಬಿಟ್ಟು ಹೆಣ್ಣು ಮಕ್ಳಿಗೆ ಏನು ನೀವು ಪ್ರಾಮಿಸ್ ಮಾಡಿದಿರೋ ಅದನ್ನ ದಯವಿಟ್ಟು ನಡ್ಸ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊಳ್ತೀವಿ. DCM ಬೆಂಗಳೂರು ಕರ್ನಾಟಕದಲ್ಲಿ ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಏನ್ ನಡೀತಿದೆ ಅವ್ರಿಗೆ ಗೊತ್ತಿಲ್ಲ. ಆತರ ಏನಿಲ್ಲ ಅಂತ ಹೇಳುವಾಗ ಅವ್ರಿಗೆ ನಾಲೆಜೇ ಇಲ್ಲ ಏನ್ ನಡೀತಿದೆ ಅಂತ. ಮಾಹಿತಿ ಇರೋದಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಕಾರ್ಯಗಳು ಇರುತ್ತೆ, ಬಟ್ ಮಾಹಿತಿ ಇಲ್ಲದೆ ಇರಬಹುದು. ಓಕೆ, ನೈನಾ ಮೇಡಮ್, ಈಗ 3 ತಿಂಗಳಿಂದ ಹಣ ದುಡ್ಡಿಲ್ಲ. ಈಗ ಮೇಡಮ್ ಅವ್ರು ಹೇಳ್ದಂಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇರ್ತವೆ. ಸೊ ಆರ್ಥಿಕವಾಗಿ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಬಟ್ ಏನೆಲ್ಲ ಸಮಸ್ಯೆ ಆಗ್ಬಹುದು? ಈಗ 3 ತಿಂಗಳಿಂದ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಮನೇಲಿ ಏನೆಲ್ಲ ಸಮಸ್ಯೆ ಇರುತ್ತೆ ಅಂತ? ಸರ್, ಇವಾಗ ಮುಂಚೆನೇ ಆರ್ಥಿಕ ಇಲಾಖೆಯವರು ಇವರಿಗೆ ಎಚ್ಚರಿಕೆ ಕೊಟ್ಟಿದ್ರು, ಇದು ಫೈನಾನ್ಷಿಯಲಿ ಬರ್ಡನ್ ಆಗುತ್ತೆ ಗೌರ್ಮೆಂಟ್ಗೆ, ಇದನ್ನು ಸ್ವಲ್ಪ ಇದು ಮಾಡಿ ಅಂತ. ಬಟ್ ಆದ್ರೂ ಇವ್ರು ಕೊಡ್ತೀವಿ, ನಾವು ಫೈನಾನ್ಷಿಯಲಿ ಬರ್ಡನ್ ಆಗಲ್ಲ, ಈಗಲೇ ಹೇಳಿದ್ರು ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀವಿ ಅಂತ ಹೇಳಿದ್ರು. ಆದರೆ ಕೆಲವೊಂದು ಟೆಕ್ನಿಕಲ್ ಗ್ಲಿಚಸ್ಸು ಇದೆ. ಅಂದರೆ ನಾನೀಗ ಮೊನ್ನೆ ಪೇಪರಲ್ಲಿ ಓದಿರೋ ಪ್ರಕಾರ ಈಗ 7,000 ಕೋಟಿ ಏನೋ ಬಾಕಿ ಇದೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ ಗೌರ್ಮೆಂಟಲ್ಲಿ. ಬಟ್ ಇದು ಪ್ರಾಬ್ಲಮ್ ಮೇಯ್ನ್ ಏನಾಗುತ್ತೆ ಹೆಣ್ಮಕ್ಳಿಗೆ ಅಂದರೆ, ಅದರಲ್ಲೂ ನಮ್ಮ ಗೃಹಿಣಿಯರಿಗೆ ಅಂದರೆ ಅವರ ಮಾನಸಿಕತೆ ಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅವರ ಒಂದು ಆತ್ಮವಿಶ್ವಾಸನೇ ಕುಗ್ಗೋಂಥ ಕೆಲಸ ಇದು. ಯಾಕಂದರೆ ಅವರು ಈಗ ಒಂದು 2,000 ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆ 2,000 ಅಂದರು ಈ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಗೃಹಿಣಿಯರು ಮತ್ತು ಈಗ ನಮ್ಮ ಹಿಂದುಳಿದ ಸಮುದಾಯದ ಗೃಹಿಣಿಯರು ಇವರಿಗೆಲ್ಲ ಅದು ಒಂದು ದೊಡ್ಡ ಅಮೌಂಟ್ ಆಗಿರುತ್ತೆ. ಒಂದು ಸೋಷಿಯಲ್ ರೆಕಗ್ನೇಷನ್ ಅಂತ ಅಂದ್ಕೊಂಡಿರ್ತಾರೆ ಅವರು. ಈಗ ಮಕ್ಕಳಿಗೆ ಟ್ಯೂಷನ್ ಫೀಸ್ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳು ಮದುವೆಗೆ ಹಣ ಕೂಡಿಡೋದು ಆಗಿರ್ಬೋದು, ಕೆಲವೊಂದು ಚಿಟ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡಿರ್ತಾರೆ. ಬಟ್ ಈಗ ಒಂದೇ ಸತಿ ಅವರಿಗೆ ಬರ್ತಾ ಇಲ್ಲ ಅಮೌಂಟು ಅಂದರೆ ಈಗ ಸಾಲದ ಬಲೆಯಲ್ಲಿ ಬೀಳಬೇಕಾಗತ್ತೆ, ಎಲ್ಲೋ ಸಾಲ ಇಸ್ಕೋತಾರೆ ಅವರು. ಅದರಿಂದ ಅವರ ಒಂದು ಸೆಲ್ಫ್ ರೆಸ್ಪೆಕ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ದಿನ ಅವರ ಮಾನಸಿಕತೆ ಮೇಲೆ, ಅವರ ಆತ್ಮವಿಶ್ವಾಸಕ್ಕೆ
ಕುಗ್ತಾ ಹೋಗುತ್ತೆ. ಸೊ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಅವರಿಗೆ ಗೌರ್ಮೆಂಟ್ ಮೇಲೆ ನಂಬಿಕೆನೇ ಹೊರಟೋಗುತ್ತೆ. ಮುಂದೆ ಆ ಭವಿಷ್ಯದ ಬಗ್ಗೆ ಇರೋವಂಥ ಒಂದು ಸೆಕ್ಯೂರಿಟಿ, ಆ ಸೆಲ್ಫ್ ಡೌಟ್ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗೋದು ಗೌರ್ಮೆಂಟ್ಗೇನೆ, ಮುಂದೆ ನೆಕ್ಸ್ಟ್ ಎಲೆಕ್ಷನ್ಸಿಗೆ ಅವ್ರಿಗೇನೆ ಪ್ರಾಬ್ಲಮ್ ಆಗೋದು. ಸೊ ಇದು ವುಮೆನ್ ಎಂಪವರ್ಮೆಂಟ್ಗೆ ಒಂದು ಸೆಟ್ ಬ್ಯಾಕ್ ಅಂತ ಹೇಳ್ಬೋದು ಸರ್. ಎಸ್ ಪಲ್ಲವಿ ಮೇಡಮ್ ಅವರಿಗೆ ಪ್ರಮುಖವಾಗಿ 3 ತಿಂಗಳಿಂದ ಹಣ ಬರದೇ ಇರೋದ್ರಿಂದಾಗಿ ಎಲ್ಲ ಒಂದ್ ಕಡೆ ಈ ಸರ್ಕಾರ ದಿವಾಳಿಯತ್ತ ಸಾಕ್ತಿದೆಯಾ ಅಂತ ಅನ್ಸುತ್ತಾ? ಎಲ್ರಿಗೂ ನಮಸ್ಕಾರ. ಅಲ್ಲಿ ಬಂದಿರೋರಿಗೆ ಮೊದಲಿಗೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಅಂತ ದೊಡ್ಡ ಪಾಪ್ಯುಲೇಷನ್ ಇರುವಂತಹ ಸ್ಟೇಟ್ ನಲ್ಲಿ ಇಂಥ 5 ಗ್ಯಾರಂಟಿ ಯೋಜನೆಗಳನ್ನ ಸಕ್ಸಸ್ಫುಲ್ ಆಗಿ ನಿಭಾಯಿಸೋದಕ್ಕೆ ಆ ಒಂದು ಧೈರ್ಯ ಇದೆಯಲ್ಲ, ಅದನ್ನ ನಾವು ಮೆಚ್ಚಬೇಕು ಸಿದ್ದರಾಮಯ್ಯ ಅವರ ಧೈರ್ಯನ. ಯಾಕಂದ್ರೆ ನಾನು ಒಂದು ಗೃಹಿಣಿಯಾಗಿ ನಾನು ಒಂದು ಮನೆ ಮೇಂಟೈನ್ ಮಾಡ್ಬೇಕಂತಂದ್ರೆ ನನಗೆ ಹಿಂದೆ ಯಾವ್ದು ಎಕ್ಸ್ಪೀರಿಯನ್ಸ್ ಇರಲ್ಲ. ಫಸ್ಟ್ ಟೈಮ್ ನಾವು ರಾಜ್ಯದಲ್ಲಿ ಈ ತರ 5 ಗ್ಯಾರಂಟಿಗಳನ್ನ ತಂದಾಗ ಅದೇ ತರ ಎಕ್ಸ್ಪೀರಿಯನ್ಸ್ ಇಲ್ಲ ಆಗ್ತಾ ಇದೆ. ಅಂದ್ರೆ ಕೆಲವೊಂದು ಏನಂತಾರೆ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಅಲ್ಲಿ ನಡೀತಾ ಇರುತ್ತೆ. ಕೆಲವೊಂದು ಏನಂತಾರೆ ಇವಾಗ ನಮ್ದು ಶಕ್ತಿ ಯೋಜನೆ, ಯುವ ನಿಧಿ ಇವೆಲ್ಲ ಸಕ್ಸಸ್ ಆಗಿ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವುಗಳು? ಆಮೇಲೆ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ ಇದ್ದಿದ್ದಂತಹ ಸರ್ಕಾರ ನಮ್ದಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ, ಹಿಂದೆ ಇದ್ದಿದ್ದಂತಹ ಸರ್ಕಾರ ಬೇರೆ ಅವ್ರದ್ದು ಸರ್ಕಾರ ಇತ್ತು. ಅವಾಗ ಏನಾಗ್ತಾ ಇತ್ತು, ಅವ್ರದ್ದೇ ಸಿಸ್ಟಮ್, ಅವ್ರದ್ದೇ ರೂಲ್ಸ್, ಅವ್ರ ಬಜೆಟ್ ಅವ್ರದ್ದು ಹೆಂಗಿತ್ತಂತ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಮತ್ತೆ ಕಾರ್ಯರೂಪಕ್ಕೆ ತರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬಹುದು. ಈಗ ಆಗಸ್ಟ್ ತಿಂಗಳಲ್ಲಿ ನೀವೇ ಯೋಚನೆ ಮಾಡಿ, ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 2 ತಿಂಗಳದ್ದು ಐ ಥಿಂಕ್ ನನಗೆ ನೆನ್ಪಿರೋ ಹಾಗೆ 2 ತಿಂಗಳದ್ದು ಪೆಂಡಿಂಗ್ ಇತ್ತು. ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದ್ಸರಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳಿ ಅದನ್ನ ರಿಲೀಸ್ ಮಾಡಿಸಿದ್ರು. ಒಂದೇ ಸರಿ ದುಡ್ಡು ಕೂಡ ಬಂದಿತ್ತು. ಹಾಗೇನೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ಏನಂದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಜನಗಳಲ್ಲಿ. ಸೇವಾ ಸಿಂಧು ಇದು ಪೋರ್ಟಲ್ ಅಲ್ಲಿ ನಾವು ಅಪ್ಲೈ ಮಾಡ್ಬೇಕಾದ್ರೇನೆ ಕೆಲವೊಬ್ರು ಅದು ಕೆಲವೊಂದು ಕ್ರೈಟೀರಿಯಾ ಮ್ಯಾಚ್ ಆಗ್ತಾ ಇಲ್ಲ. ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಒಬ್ರು ಕ್ವಶನ್ ಮಾಡಿದ್ರು, ನೋಡಿ ನಿಮ್ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಈ ತರ ಎಲ್ಲ ಮಾಡ್ತಾ ಇದೆ, ನಮ್ಗೆ ದುಡ್ಡು ಬರ್ತಾ ಇಲ್ಲ, ನಮ್ಮ ಮತ್ತೆ ಬೆಡ್ ರಿಡನ್ ಆಗಿದ್ದಾರೆ, ಆದ್ರೆ ಬಂದ್ಬಿಟ್ಟು ತಮ್ಮ ಇಂಪ್ರೆಷನ್ ಕೊಡಿ ಅಂತ ಕೇಳ್ತಾ ಇದಾರೆ ಅಂತ. ಈಗ ನಿಮ್ಮ ಅತ್ತೆಗೆ ಬರ್ಬೇಕು ದುಡ್ಡು ಅಂದ್ರೆ ಅವ್ರದ್ದೇ ಇಂಪ್ರೆಷನ್ ಕೊಡ್ಬೇಕು, ನಾನು ಅಥವಾ ನೀವು ಯಾರಾದ್ರೂ ಹೋಗಿ ಕೊಡಕ್ ಆಗಲ್ಲ. ಅವ್ರು ಬೆಡ್ ರಿಡನ್ ಆಗಿದ್ದಾರೆ ಅಂತಂದ್ರೆ ಮತ್ತೆ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕಲ್ವಾ. ಮತ್ತೆ ನಾವು ಸಿಸ್ಟಮ್ನ ಏನಿದೆ ಅದನ್ನೇ ಫಾಲೋ ಮಾಡ್ಬೇಕು, ಕ್ರೈಟೀರಿಯಾ ಮಾಡ್ಬೇಕು. ಮತ್ತೆ ಕೆಲವೊಬ್ರು ಲೋನ್ಸ್ ತಗೊಂಡಿರ್ತಾರೆ, ಯಾವಾಗ ಲೋನ್ ತಗೊಂಡು ಅದು ಮ್ಯಾಚ್ ಆಗಲ್ವಲ್ಲ, ಸೊ ಅವಾಗ ಅಲ್ಲಿಂದ ಸ್ಟಾಪ್ ಆಗುತ್ತೆ ಕೆಲವ್ರಿಗೆ. ಆದ್ರೆ ಕೆಲವೊಂದು ಟೆಕ್ನಿಕಲಿ ನಾನು ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ, ನಾನು ಅದನ್ನ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು, ಡೆಲ್ಲಿ ಸರ್ಕಾರ ಕೊಡಕ್ಕಾಯ್ತು ಅಂತಂದ್ರೆ ಅಲ್ಲಿರುವಂತಹ ಒಂದು ಚಿಕ್ಕ ಈ ಪಾಪ್ಯುಲೇಷನ್ಗೆ ಅದು ಆಯ್ತು, ನೆರವೇರಿಸಿದ್ರು. ಅವ್ರು 2ನೇ ಟರ್ಮ್ ಅಲ್ಲಿ ಅದು ಮೊದಲೇ ಯೋಚನೆ ಮಾಡಬಹುದಾಗಿತ್ತಲ್ಲ. ಮೊದ್ಲೇ ಯೋಚನೆ ಮಾಡೋ ಸರ್ಕಾರ ಯಾರೋ ಬೇರೆಯವ್ರದಿತ್ತಲ್ವಾ, ನಮ್ದಿತ್ತಲ್ಲ, ನಮ್ದಿರ್ಲಿಲ್ವಲ್ಲ ಸರ್ಕಾರ ಅವಾಗ. ಅಲ್ಲ, ಎಷ್ಟು ಜನರಿಗೆ ಕೊಡಬೇಕಾಗತ್ತೆ, ಎಷ್ಟು ಖರ್ಚಾಗತ್ತೆ ಅನ್ನೋದು ಪ್ಲಾನ್ ಮಾಡ್ಕೊಂಡೇ ಮಾಡಿರೋದಲ್ವಾ ಇದೆಲ್ಲ? ಅಲ್ಲಲ್ಲ, ಅದು ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲನೇ ಬಾರಿ ಇಲ್ಲಿವರೆಗೂ ಇಡೀ ಹಿಸ್ಟ್ರಿಯಲ್ಲಿ ನೀವು ನೋಡಿ ಮೊದಲನೇ ಬಾರಿ 5 ಗ್ಯಾರಂಟಿ ಯೋಜನೆಗಳು ತಂದಿರೋದು. ಇದನ್ನ ಅದು ಆಗತ್ತೆ, ಕೆಲವೊಂದು ಈ ಪ್ರಾಬ್ಲಮ್ಸ್ ಆಗತ್ತೆ, ಅದನ್ನ ನಾವು ನಿಭಾಯಿಸ್ಕೊಂಡು ಹೋದ್ರೇನೆ ಅಲ್ಲ ಒಂದು ಮನೆ, ಒಂದು ಕುಟುಂಬ ಅಂತ ಅಂದಾಗ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಅದನ್ನ ನಾವು ಮೆಟ್ಟಿ ನಿಂತ್ರೆ ಅಲ್ಲ. ಈಗ ಎಷ್ಟೋ ಜನ ಹೆಣ್ಮಕ್ಳು ನಿಜವಾಗ್ಲೂ ಹೇಳ್ತಾರೆ, ನಮ್ಮ ಒಂದು ಅತ್ತೆ ಸೊಸೆಗೆ ಜಗಳ ತಂದಿಡ್ತಾರೆ, ಅದು ಇದು ಅಂತ ಏನೇನೋ ರೂಮರ್ಸ್ ಇತ್ತು. ಅದೆಲ್ಲ ಎಷ್ಟು ಸಕ್ಸಸ್ಫುಲ್ ಆಗಿ ಒಬ್ರು ಅತ್ತೆ ಸೊಸೆಗೆ ಒಂದು ಸ್ಟೇಷನರಿ ಶಾಪ್ ಮಾಡ್ಕೊಟ್ರು. ಮತ್ತೆ ಊರಿಗೆಲ್ಲ ಹಬ್ಬ ಮಾಡಿದ್ರಂತೆ, 2,000 ದುಡ್ಡೆಲ್ಲ ಜೋಡಿಸ್ಬಿಟ್ಟು ಊರಿಗೆಲ್ಲ ಹೋಳಿಗೆ ಊಟ ಹಾಕ್ತಿದ್ವಿ. ನಿಮ್ ಮೀಡಿಯಾಗಳಲ್ಲೇ ನಾವು ನೋಡಿರೋದು. ನಾನು ಸ್ವಂತವಾಗಿ ನಾನು ಅಲ್ಲಿ ಹೋಗಿ ಏನು ನೋಡಿಲ್ಲ, ಬಟ್ ನಿಮ್ ಪ್ರಚಾರ ಅಷ್ಟ್ರ ಮಟ್ಟಿಗೆ ಅದು ಸಕ್ಸಸ್ ಆದಾಗ ಅಷ್ಟು ಚೆನ್ನಾಗೆಲ್ಲ ಹೇಳ್ತಾರೆ. ಅದೇ ಒಂದ್ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಆದಾಗ ಅದನ್ನ ದೊಡ್ಡ ಹೈಪ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಎಷ್ಟು ಚೆನ್ನಾಗಿ ಸರ್ಕಾರ ಎಲ್ಲ ಯೋಜನೆಗಳು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಒಂದು 3 ಮಂತ್ ಇಂದ ಸ್ಟಾಪ್ ಮಾಡಿರ್ಬೋದೇ ಹೊರತು ಹಿಂದೆ ಇದೇ ತರ ಆದಾಗ ಕೊಟ್ಟಿದ್ದಾರಲ್ವಾ, ಮತ್ತೆ 2 ಮಂತ್ಸ್ ಒಂದೇ ಸರಿ ಹಾಕಿದ್ರಲ್ವಾ, ಅದ್ರ ಬಗ್ಗೆನೂ ಮಾತಾಡಿ. ಎಸ್ ಮರಿಯಾ ಮೇಡಮ್ ಅವರು, ಈಗ 3 ತಿಂಗಳ ಡಿಲೇ ಆಗಿರಬಹುದು, ಬಟ್ ಹಣ ಬರುತ್ತೆ ಅನ್ನೋಂಥ ಲೆಕ್ಕಾಚಾರ ಅಂತೂ ಇದೆ. ನಾವು ಮೋಸ ಮಾಡೋದಿಲ್ಲ, ಕೊಟ್ಟಿರುವಂಥ ಗ್ಯಾರಂಟಿ ಇಲ್ಲಿಯ ತನಕ ಬಂದಿದೆ, ಅದು ಮುಂದೂ ಕೂಡ ಹಾಗೆ ಇರುತ್ತೆ ಅಂತೇಳಿ. ಬಟ್ ಆತಂಕ ಪಡೋದು ಯಾಕೆ? ನೀವು ಬಂದು ಅನೌನ್ಸ್ ಮಾಡೋವಾಗ ಎಲೆಕ್ಷನ್ ಟೈಮಲ್ಲಿ ಫ್ರೀ 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 ಇದೆ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರೋವಾಗ ಫ್ರೀ 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 ಕಂಡೀಷನ್ಸ್ ಅಪ್ಲೈ ಅವಾಗ ಹೇಳಿಲ್ಲ. ಪ್ರಚಾರಕ್ಕೆ ಹೋದಾಗ ಎಲ್ಲರಿಗೂ ಫ್ರೀ, ನಿನಗೂ ಫ್ರೀ, ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು. ಕಂಡೀಷನ್ಸ್ ಅಪ್ಲೈ ಅವತ್ತು ಹೇಳಿಲ್ಲ. ಅದಾದಮೇಲೆ ಇವರು ತಗೊಂಡು ಬಂದು ಈ ಕಂಡೀಷನ್ಸ್ ಇದೆ ಅಂತ ಹೇಳಿದ್ರು. ಇವಾಗ ಒಂದು ಒಳ್ಳೆ ವಿಚಾರ, ಫಿಲ್ಟರ್ ಆಗಬೇಕಂದ್ರೆ ಏನು ಫಿಲ್ಟರ್ ಆಗಬೇಕು?
APL ಕಾರ್ಡ್ ಹೋಲ್ಡರ್ಸ್, ನಾನ್ ಟ್ಯಾಕ್ಸ್ ಪೇಯರ್ಸು, BPL ಕಾರ್ಡ್ ಹೋಲ್ಡರ್ಸ್ ಎಲ್ರಿಗೂ ಸಿಗ್ತಾ ಇದೆ. ಇವತ್ತು ನೀವು ಕೊಟ್ಕೊಂಡು ಈ ಒಂದು ಆಲ್ಮೋಸ್ಟ್ 2 ಇಯರ್ಸಿಂದ ನೀವು ಕೊಡ್ತಾ ಇದ್ದೀರಾ. ಇವಾಗ ನಿಮಗೆ ಕಷ್ಟ ಆಗ್ತಿದೆ ಕೊಡೋಕ್ಕೆ. ಸೊ ನೀವೇನು ಫಿಲ್ಟರ್ ಮಾಡ್ತೀರಾ? BPL ಕಾರ್ಡ್ ಹೋಲ್ಡರ್ಸ್ ಮಾತ್ರ ನಾವು ಕೊಡ್ತೀವಿ? ಇಲ್ಲ, ನೀವು ಒಂದು ಲೂಪ್ ಹೋಲ್ಸ್ ಹುಡ್ಕಕ್ಕೆ ನೋಡ್ತಿದ್ದೀರಾ. BPL ಕಾರ್ಡ್ ಒಂದು ಎಷ್ಟು ಜನರಿಗೆ ನಿಜವಾಗಿ BPL ಕಾರ್ಡ್ ಹೋಲ್ಡರ್ಸು ಅದನ್ನ ಇವಾಗ ಚೆಕ್ ಮಾಡ್ತೀವಿ ಅಂತ ನೀವು ನೋಡ್ತಿದ್ರೆ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಅದೆಲ್ಲ ನೀವು ಯೋಚನೆ ಮಾಡಿರ್ಬೇಕಲ್ವಾ ಅಲ್ವಾ? ಇವಾಗ ಈ ನಾನ್ ಟ್ಯಾಕ್ಸ್ ಪೇಯರ್ಸು, APL ಕಾರ್ಡ್ ಹೋಲ್ಡರ್ಸ್, BPL ಕಾರ್ಡ್ ಹೋಲ್ಡರ್ಸ್ ಎಲ್ರಿಗೂ ನೀವು ಕೊಡ್ತಾ ಇದ್ದೀರಾ. ನಾಳೆ ನೀವು ಫಿಲ್ಟರ್ ಮಾಡಿ ನೀವು ಒಂದು 1.67 crores ಮಹಿಳೆಯರಲ್ಲಿ ನಾವು ಬರೀ ಒಂದು 80 lakhs 90 lakhs ಮಹಿಳೆಯರಿಗೆ ಕೊಡ್ತೀವಿ ಅಂದರೆ ಮಿಕ್ಕಿದ ಜನ ಏನು ಮಾಡಬೇಕು? ಬಿಕಾಸ್ ನೀವು ಕಮಿಟ್ಮೆಂಟ್ ಕೊಟ್ಟಿದ್ದೇನು ನಾವು ಕೊಡ್ತೀವಿ, ನಮ್ಮ ಸರ್ಕಾರ ಇರೋವರೆಗೂ ನಾವು ಕೊಡ್ತೀವಿ ಅಂತ. ಸೊ ನಾವು ಯು ಆರ್ ಥಿಂಕಿಂಗ್ ಇನ್ ಅ ಪೊಲಿಟಿಕಲ್ ಮ್ಯಾನರ್. ನಾವು 2 ವರ್ಷ ಕೊಟ್ಟಿದ್ದೀವಿ, ಜನ ಇವತ್ತು ಮರ್ತ್ಬಿಟ್ರು, ತಿರ್ಗಾ ನಾಳೆ ನಾವು ಬಂದು ಅನೌನ್ಸ್ ಮಾಡ್ತೀವಿ, ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ಬಂದು ಅನೌನ್ಸ್ ಮಾಡಿದ್ರೆ ಜನ ನಂಬಿಟ್ಟು ಓಟ್ ಹಾಕ್ಬಿಡ್ತಾರೆ, ಮಹಿಳೆಯರು ಓಟ್ ಹಾಕ್ಬಿಡ್ತಾರೆ. ನಾವು ಅವ್ರು ಹೆಂಗೋ ಕೊಟ್ರಲ್ಲ, ಸೊ ತಿರ್ಗಾ ಹಾಕೋಣ ಓಟ್ ಅಂತ ತಿರ್ಗಾ ನೀವು ಮಿಸ್ಯೂಸಿಂಗ್ ಆ್ಯಂಡ್ ಮಿಸ್ಗೈಡಿಂಗ್ ವೋಟರ್ಸ್. This is straightly I'm blaming the government. You are misusing and misguiding people who are voting for you, especially the ladies, because ನಿಮಗೆ ಬಹುಮತ ಕೊಟ್ಟು ನಿಮಗೆ ಈ ಸರಿ ನೀವು ಕೂತಿರೋದು ಬಿಕಾಸ್ ಆಫ್ ವುಮೆನ್ ಪವರ್ ಅಲ್ವಾ? ಒಂದು ಇವಾಗ ಪಲ್ಲವಿ ಅವ್ರು ಹೇಳಿದ್ರು ಎಲ್ಲ ಸ್ಕೀಮ್ಗಳು ಸರಿಯಾಗಿ ನಡೀತಿದೆ, ಎಲ್ಲಿ ಯಾವುದ್ರಲ್ಲೂ ತೊಂದರೆ ಇಲ್ಲ ಅಂತರು. ಚೆನ್ನಾಗಿ ನಡೀತಿದ್ರೆ ನಮ್ಗೆ ತುಂಬ ಸಂತೋಷ. ಬಿಕಾಸ್ ವುಮೆನ್ ಆ್ಯಸ್ ಅ ವುಮೆನ್ ವಿ ಸಪೋರ್ಟ್ ವುಮೆನ್. ಏನಾಗಿದೆ ಈ ಫ್ರೀ ಬಸ್ದು ಇವಾಗ ಎಷ್ಟು ತೊಂದರೆ ಆಗ್ತಿದೆ ನೋಡ್ತಾ ಇದ್ದೀವಿ. ಇವಾಗ ಮೆಟ್ರೋ ಪ್ರೈಸ್ ಹೈಕ್ ಆಗಿದೆ. ಇವಾಗ ಇವ್ರಿಗೆ ಇಲ್ಲಿ ಆಗಿರೋ ತಪ್ಪುಗಳಿಗೆ ಎಲ್ಲಿ ಅಂತ ನಾವು ಸರಿಪಡಿಸ್ಬೋದು. ಅದನ್ನು ಡಿಫ್ರೆಂಟ್ ವೇಸ್, ಫೈಂಡಿಂಗ್ ಡಿಫ್ರೆಂಟ್ ವೇಸ್ ಟು ಇಲ್ಲಿ ನಾವು ಆಗ್ತಿರೋ ನಮ್ಮದು ಬಡ್ಜೆಟ್ ಇಲ್ಲಿ ನಮ್ಮದು ಕಡಿಮೆ ಆಗ್ತಿದೆ. ಸೊ ವಿಲ್ ಫೈಂಡ್ ಡಿಫ್ರೆಂಟ್ ವೇಸ್ ಟು ಡೂ ಇಟ್ ಅಂತ ಮಾಡ್ತಿದ್ದೀರಾ. ಹೆಣ್ಮಕ್ಳಿಗೆ ಫ್ರೀ ಅಂತ ಹೇಳಿಬಿಟ್ಟು ಗಂಡಸರಿಗೆ ಪ್ರೈಸ್ ಹೈಕ್ ಮಾಡಿದ್ದಾರೆ ಬಸ್ಗಳಲ್ಲಿ. ಓಕೆನಾ? ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳಿಬಿಟ್ಟು ಎಷ್ಟೋ ಬಸ್ ಸ್ಟಾಪ್ಗಳಲ್ಲಿ ನೀವು ಹೋಗಿ ನೋಡಿ, ಸ್ಟಾಪೇ ಮಾಡೋದಿಲ್ಲ ಬಸ್ಸು. ನಿಂತಿರ್ತಾರ ಜನ, ಅಲ್ಲಿ ಸ್ಟಾಪ್ ಇಲ್ಲ, ಬಸ್ ಸ್ಟಾಪ್ ಇದೆ, ಜನ ನಿಂತಿರ್ತಾರೆ, ಸ್ಟಾಪ್ ಮಾಡಲ್ಲ, ಹೋಗ್ಬಿಡ್ತಾರೆ. ಯಾಕಂದ್ರೆ ಅನ್ಸೈಂಟಿಫಿಕ್ ವೇ ಆಫ್ ಜಸ್ಟ್ ಕಮಿಂಗ್. ನಾನು ವಿನ್ ಮಾಡ್ಬೇಕಪ್ಪ, ನಾವು ಎಲೆಕ್ಷನ್ ಏನಾದ್ರೂ ಮಾಡ್ರಪ್ಪ, ಹೋಗ್ರಿ ಅನೌನ್ಸ್ ಮಾಡಿ. ಸಿನಿಮಾ ಗೆಲ್ಲಬೇಕು, ಪ್ರಚಾರ ನೋಡ್ತೀವಲ್ವಾ, ಆಮೇಲೆ ಬೇಕಾದ್ರೆ ಒಪಿನಿಯನ್ ಏನಾದರೂ ಬರಲಿ ಅನ್ನೋದು. ಪಿಕ್ಚರ್ ರಿಲೀಸ್ ಆಗಲಿ, ಆಮೇಲೆ ನಾವು ನೋಡ್ಕೊಳ್ಳೋಣ ಅಂತ. ಸೊ ಇಫ್ ಯು ಆರ್ ಗಿವಿಂಗ್ ಅ ವರ್ಡ್, ಪೊಲಿಟಿಷಿಯನ್ ಅಂದ್ರೆ ಮೊದಲೇ ನಮ್ಮ ಜನ ಇವರೆಲ್ಲ ರಾಜಕೀಯದವರೆಲ್ಲ ಬಿಡಪ್ಪ ಅಂತಾರೆ ಅಲ್ವಾ? ಇವಾಗ ನೀವು ತಿರ್ಗಾ ಮಾಡ್ತಿರೋ ಕೆಲಸನೂ ಅದೇ. ಇವಾಗ ಪಲ್ಲವಿ ಅವ್ರು ಹೇಳಿದ್ರು ನಾವು ಕೊಡ್ತಾ ಬಂದ್ವಿ, ಅವಾಗ ಯಾರು ಏನು ಹೇಳಿಲ್ಲ, ನಾವು 3 ತಿಂಗಳಿಂದ ಸ್ಟಾಪ್ ಮಾಡಿದ್ವಿ, ಎಲ್ರಿಗೂ ತೊಂದರೆ ಆಗ್ತಿದೆ ಅಂತಿದ್ರ. ನಾವು ಹೇಳ್ತಿದ್ದೀವಿ ಏನಂದ್ರೆ 3 ತಿಂಗಳ ಹಣ ನಾವು ಇವಾಗಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ದ್ವಲ್ವಾ, 6,000 rupees ಪ್ಲಸ್ ಇನ್ನೊಂದು 1,000 ರೂಪಾಯಿ, 7,000 rupees, 1.7 crore ಪೀಪಲ್. ಹೌ ವಿಲ್ ಯು ಗಿವ್? ಎಲ್ಲಿಂದ ತಗೊಂಡು ಬರ್ತೀರಾ ಬಡ್ಜೆಟ್? ನೀವು ಬಡ್ಜೆಟ್ ಇಲ್ಲ ಅಂತೀರಾ, ಎಲ್ಲಿಂದ ತಗೊಂಡು ಬರ್ತೀರಾ? ಅದು ನೀವು ಕಮಿಟ್ಮೆಂಟ್ ಕೊಡಿ. ನೀವು ಕಮಿಟ್ಮೆಂಟ್ ಕೊಡ್ತಿಲ್ಲ. ಇವಾಗ ತಾನೇ ಅವರು DCM ಹೇಳ್ತಾರೆ ಆ ಥರ ಏನೂ ನಡೀತಿಲ್ಲ ಕರ್ನಾಟಕದಲ್ಲಿ, ನನಗೇನು ಮಾಹಿತಿನೇ ಇಲ್ಲ ಅಂದರೆ. ಸರ್ ಎಲ್ಲಿದ್ದೀರಾ ಸರ್ ನೀವು? US ಅಲ್ಲಿ ಇದ್ದೀರಾ? ಕರ್ನಾಟಕದಲ್ಲಿ ತಾನೇ ಇದ್ದೀರಾ ನೀವು? ಮಾಹಿತಿ ತಗೊಳ್ಳಿ ಏನು ನಡೀತಿದೆ ಅಂತ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾಕೆ ಹಾಕ್ತೀರಾ? ಫ್ರೀ ಇದೇ ಸಿದ್ದರಾಮಯ್ಯ ಅವರು ಹೇಳಿದ್ರಾ ಇಲ್ವಾ ಪ್ರಚಾರದಲ್ಲಿ? ಎಲ್ರಿಗೂ ಫ್ರೀ ಅಂದ್ರು. ಇವಾಗ ಏನಪ್ಪ, ನನಗೂ ಫ್ರೀ, ನಿನಗೂ ಫ್ರೀ, ನಿಮ್ಮ ಹೆಂಡತಿಗೂ ಫ್ರೀ, ಅವ್ರ ಹೆಂಡತಿಗೂ ಫ್ರೀ ಅಂದ್ರು. ಇವತ್ತೇನು ಸರ್? ಅಲ್ಲ, ಡಿಲೇ ಆಗ್ತಿರ್ಬೋದು, ಡಿಲೇ ಆಗ್ತಿದೆ. ಬನ್ನಿ, ಇದೇ ನಾನು ಆಸ್ ಅ ಡೆಪ್ಯೂಟಿ CM ಆಫ್ ದ ಸ್ಟೇಟ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರಬೇಕು. ಏನೋ ಒಂದು ಕಾರಣದಿಂದ ಡಿಲೇ ಆಗ್ತಿದೆ. ಅರ್ಥ ಆಯ್ತು. ಬಟ್ ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ 7,000 ಅಂದ್ರೆ 3 ತಿಂಗಳು 21,000 ಬರ್ಬೇಕು. ಒಬ್ಬೊಬ್ಬರಿಗೆ 21,000 ಬರ್ಬೇಕು. ಈಗ ಹೆಂಗ್ ಕೊಡ್ತೀರಾ ಸರ್? ಅಷ್ಟೇ ನಾನು ಕೇಳ್ತೀನಿ. ಅದಕ್ಕೆ ಕಮಿಟ್ಮೆಂಟ್ ಕೊಡಕ್ಕೆ ಹೇಳಿ DCMನ. ನೀವು ತಾನೇ ಸರ್ ಅದು ಅನೌನ್ಸ್ ಮಾಡಿದ್ರು. CM DCM ತಾನೇ ಸ್ಟೇಟ್ದು. ನೀವು ತಗೊಳ್ದಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಕೇಳಲ್ಲ ಬಿಡಿ. DCM CM ಬಂದು ನೀವು ಕಮಿಟ್ಮೆಂಟ್ ಕೊಡಿ. ಒಬ್ಬರಿಗೆ ನಾವು 7,000 ರೂಪಾಯಿ ಅಪ್ರಾಕ್ಸಿಮೇಟ್ ಕೊಡಬೇಕು 3 ತಿಂಗಳ. ಬಂತು ಸರ್, ಮಾರ್ಚ್ಗೆ ಎಷ್ಟು ದಿನ ಇದೆ? 10 ದಿನಾನೂ ಇಲ್ಲ ಸರ್, ಮಾರ್ಚ್ ಬಂದ್ಬಿಡ್ತು. 4 ತಿಂಗಳಾಗುತ್ತೆ. 4 ತಿಂಗಳು ಒಬ್ಬೊಬ್ರು ಅಕೌಂಟಲ್ಲಿ ಅಪ್ರಾಕ್ಸಿಮೇಟ್ಲಿ 10,000 ಹಾಕಬೇಕು. 9,000 ಹೆಂಗೆ ಕೊಡ್ತೀರಾ? ಎಲ್ಲ ಲೆಕ್ಕಾಚಾರ ಮಾಡಿರ್ತಾರೆ. ಬಟ್ ಡಿಲೇ ಯಾಕೆ ಆಗಿದೆ ಅನ್ನೋದು ಅವರಿಗೆ ಕ್ಲಾರಿಟಿ ಹೇಳಿ. DCM ಆಗಿ ನೀವು ಬಂದು ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ, ಏನೋ ಒಂದು ಕಾರಣದಿಂದ ನಮಗೆ ಕ್ಲಾರಿಟಿ ಕೊಟ್ರೆ ಜನ ನಿಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ. ಆರಂಭದಲ್ಲಿ ತೊಡಕು ಸಮಸ್ಯೆ ಇತ್ತು, ಅದು ಓಕೆ. ಬಟ್ ಅದು ಹೋಗ್ತಾ ಸರಿ ಆದ್ಮೇಲೆ ಮತ್ತೆ ಡಿಲೇ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಇರೋದು. ಈಗ ಸಹಜವಾಗಿ ಮೇಡಮ್, ಈಗ ಸಿದ್ದರಾಮಯ್ಯನವರು ನೆಕ್ಸ್ಟ್ ಮಂತಲ್ಲಿ ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಗ್ಯಾರಂಟಿ ಕೊಡೋಕ್ಕೆ ದುಡ್ಡಿಲ್ಲ, ಇನ್ನು ಬಜೆಟ್ ಮಂಡನೆ ಹೇಗಿರುತ್ತೆ ಅಂತ ಏನು ನಿರೀಕ್ಷೆ ಮಾಡ್ತೀರಿ? ನಾವು ಫಸ್ಟ್ ಇಲ್ಲಿ ನೋಡಬೇಕಾಗಿರೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ BPL APL ಕಾರ್ಡ್ ಹೋಲ್ಡರ್ಸ್ಗೆ ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ, ಹೆಡ್ ಆಫ್ ದ ಫ್ಯಾಮಿಲಿ ವುಮೆನ್ ಯಾರು ಇರ್ತಾರೋ ಎಲ್ಲ ಹೆಣ್ಮಕ್ಳಿಗೂ ನಾವು ಕೊಡ್ತೀವಿ ಅಂತ ಅನ್ನೋದು. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ, ಈ ಯೋಜನೆಗಳಲ್ಲಿ ನಾವು ಹೆಣ್ಮಕ್ಳಾದವ್ರು ಸ್ವಲ್ಪ ನಮ್ಮ
ರಾಜ್ಯದ ಬಗ್ಗೆ, ನಮ್ಮ ದೇಶದ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ, ಲೀಡರ್ಸ್ ಬಗ್ಗೆ ಯೋಚನೆ ಮಾಡಬೇಡಿ, ಬಟ್ ದೇಶ ರಾಜ್ಯದ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಎಷ್ಟೋ ಸತಿ ಅನುಭವ ಆಗಿದೆ. ಇದರಲ್ಲಿ ನಮ್ಮ ಏನು BPL ಕಾರ್ಡ್ ಹೋಲ್ಡರ್ಸ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಗೌರ್ಮೆಂಟ್ ಕೆಲಸ ಮಾಡ್ತಿರ್ತಾರೆ ಹೆಣ್ಮಕ್ಳು, ಅವ್ರು BPL ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಟ್ಯಾಕ್ಸ್ ಕಟ್ತಿರ್ತಾರೆ, BPL ಕಾರ್ಡ್ ಮಾಡಿಸ್ಕೊಂಡು. ನನಗೆ ಗೊತ್ತಿರೋ ಸುಮಾರು ಜನ 2-3 ಮನೆ, ಸ್ವಂತ ಮನೆ ಇಟ್ಕೊಂಡಿರ್ತಾರೆ, ಬಾಡಿಗೆಗಳು ತಗೊಳ್ತಿರ್ತಾರೆ, ಅವರು BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಇದು ಎಲ್ಲ ನಮಗೆ ಏನು ಹೇಳ್ತೀವಿ, ಇದು ಎಲ್ಲ ನಾವು ನಿಮಗೆ 2,000 ರೂಪಾಯಿ ನಿಮಗೆ ಸಿಕ್ಬಿಡುತ್ತೆ, ಬಟ್ ಯಾರಿಗೆ ನಿಜವಾಗ್ಲೂ ಸಿಗಬೇಕಾಗುತ್ತೋ ಅವ್ರಿಗೆ ಸಿಗದೆ ಹೋಗೋದಕ್ಕೆ ಇವರು ಒಂದು ರೀಸನ್ ಆಗ್ತಾರೆ. ಇದು ಬರೀ ಸರ್ಕಾರದ ತಪ್ಪಲ್ಲ, ಒಂದು ಪ್ರತಿಯೊಬ್ಬ ನಾಗರಿಕರಾಗಿನೂ ನಾವು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನಮ್ಮದೇ ಆದಂಥ ಒಂದು ಜವಾಬ್ದಾರಿನೂ ಇರಬೇಕು. ಪ್ರತಿಯೊಂದಕ್ಕೂ ನಾವು ಸರ್ಕಾರನೇ ಬ್ಲೇಮ್ ಮಾಡೋದು, ಪ್ರತಿಯೊಂದಕ್ಕೂ ಪಕ್ಷಗಳನ್ನ ಬ್ಲೇಮ್ ಮಾಡೋದು, ಪ್ರತಿಯೊಂದಕ್ಕೂ ಲೀಡರ್ಗಳನ್ನ ಬ್ಲೇಮ್ ಮಾಡೋದು ತಪ್ಪು. ಹೌದು, ಈಗ ತಪ್ಪು ಮಾಡಿದ್ದಾರೆ, ಆದರೆ ನಮ್ಮ ಹೊಣೆ. ಇವತ್ತು ನಾವೇನು ಹೇಳ್ತೀವಿ, 1 ಲಕ್ಷದ ಚಿಲ್ಲರೆ BPL ಕಾರ್ಡ್ಸ್ ಇದೆ, ಅದರಲ್ಲಿ 17,000 ಫೇಕ್ BPL ಕಾರ್ಡ್ಸ್. ಫೇಕ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಸರ್ಕಾರಿ ನೌಕರರದ್ದೇ ಹೆಚ್ಚು BPL ಕಾರ್ಡ್ಗಳಿದೆ. ಈಗ ನನ್ನ ಫ್ರೆಂಡ್ಸ್ ಎಷ್ಟೋ ಜನ, ಅಥವಾ ನನಗೆ ರಿಲೇಟಿವ್ಸ್ ಎಷ್ಟೋ ಜನ 2-3 ಕಾರ್ಗಳು ಇಟ್ಕೊಂಡಿರ್ತಾರೆ, ಟ್ಯಾಕ್ಸ್ಗಳು ಕಟ್ತಿರ್ತಾರೆ. ನಿಮಗೆ BPL ಕಾರ್ಡ್ ಏನಕ್ಕೆ ಬೇಕು? ಅದು ನಿಮ್ಮ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಮ್ಮಂಥವ್ರು ಹೋಗ್ಬಿಟ್ಟು, ಈಗ ಹೆಂಗೆ ಮೋದಿ ಅವರು ಒಂದ್ಸತಿ ಹೇಳಿದ್ರು, LPG ಸ್ಕೀಮ್ ಕೊಟ್ಟಾಗ ನೀವು ಬಂದ್ಬಿಟ್ಟು ಡಿಕ್ಲೇರ್ ಮಾಡಿಬಿಡಿ, ನಮಗೆ ಬೇಡ ಸಬ್ಸಿಡಿ, ಬೇಡ LPG ಸಿಲಿಂಡರ್ ಮೇಲೆ ಅಂತ. ಇವ್ರು ಹೇಳಿ, ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರು ಅಥವಾ DCM ಅವರು ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿದಾರೋ ಬಂದು ಒಂದು ಘೋಷಣೆ ಕೊಡಲಿ, ದಯವಿಟ್ಟು ಬಂದು ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳ್ಳಿ, ನಮಗೆ ಬೇಡ. ಈಗ ನನಗೆ 2,000 ರೂಪಾಯಿ ಬೇಡ, ನಾನು ಬಂದು ಡಿಕ್ಲೇರ್ ಮಾಡ್ಕೊತೀನಿ, ಬೇಡಪ್ಪ. ಯಾರು ನಿಜವಾದ ಅವಶ್ಯಕತೆ ಇದೆ, ಯಾಕೆಂದ್ರೆ ಡೈಲಿ ವೇಜ್ ವರ್ಕರ್ಸ್ ಇದ್ದಾರೆ, ಲೇಬರ್ ಕ್ಲಾಸ್ ಜನ ಇದ್ದಾರೆ, ಎಷ್ಟೋ ಜನಕ್ಕೆ ಇವತ್ತು ಸಿಗ್ತಾನೆ ಇಲ್ಲ ಹಣ. ಯಾಕೆ ಸಿಗ್ತಿಲ್ಲ? ನಾವು ಅದರಲ್ಲಿ ಬೇಡದಿರೋರು, ಇವತ್ತು ತಗೊಂಡು ಬೇಡದಿರೋರು ಅದನ್ನ ಉಪಯೋಗಿಸ್ಕೊಳ್ತಿದ್ದೀವಿ ಹೊರತು ಬೇಕಾದವ್ರಿಗೆ ಹಣ ಹೋಗ್ತಿಲ್ಲ. ಇನ್ಸ್ಟೆಡ್ ಕರೆಕ್ಟು ಸರ್ಕಾರ ಮಾಡ್ತಿರೋ ತಪ್ಪು. ಅಲ್ಲಿ ನಮ್ಮ DCM ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಂಪೂರ್ಣ ಜವಾಬ್ದಾರಿ ತಗೊಂಡಿರೋ ಅಂಥವ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಎಲ್ಲರೂ ತಪ್ಪೆ ಒಪ್ಕೊಳ್ತೀವಿ, ತಪ್ಪು. ಆದರೆ ನಾವು ಒಂದು ಇವಾಗ ನಾನು ಗೃಹಿಣಿ, ನಮಗೆ ಒಟ್ಟು ನಮ್ಮನೆ ಕೆಲಸದವಳು 2,000 ತಗೋತಾಳೆ, ನಾನು 2,000 ತಗೊಳ್ತೀನಿ ಅಂದರೆ ಎಲ್ಲಿಂದ ನ್ಯಾಯ? ಅದು ನಮ್ಮನೆ ಕೆಲಸದೊಳಗೆ ಅವಶ್ಯಕತೆ ಇದೆ 2,000, ನನಗೆ ಅವಶ್ಯಕತೆ ಇದೆಯಾ ಅನ್ನೋದು ನಾವೆಲ್ಲಾನು ಫಸ್ಟ್ ಗೃಹಿಣಿಯರು ಯೋಚಿಸ್ಬೇಕು. ಬರೀ ಇವತ್ತು ಸರ್ಕಾರಗಳು ಬ್ಲೇಮ್ ಮಾಡೋದು ಇವೆಲ್ಲ ತಪ್ಪು ಅಂತ ನನಗನ್ಸುತ್ತೆ. ಆದರೆ ಇವತ್ತು ನನಗನ್ಸಿರೋ ಪ್ರಕಾರ, ನೀವು ಹೇಳಿದ ಪ್ರಕಾರ ಫಿಲ್ಟ್ರೇಷನ್ ನಡೀತಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇಷ್ಟು ಜನ 1 ಲಕ್ಷ ಜನ ಇವತ್ತು BPL ಕಾರ್ಡ್ ಹೋಲ್ಡರ್ಸ್ ಹೆಣ್ಮಕ್ಳು ಇದ್ದಾರೆ ಅಂತಂದ್ರೆ, ಅದರಲ್ಲಿ 20,000 ಜನ ಕಮ್ಮಿ ಆಗ್ಬಿಟ್ರು ಎಷ್ಟೋ 1,000 ಕೋಟಿ ಸರ್ಕಾರಕ್ಕೆ ಉಳಿಯುತ್ತೆ. ಸೊ ಯಾರೋ ಬಂದು ನಿಮ್ಮದನ್ನ ಕಿತ್ಕೊಳ್ಳೋ ಬದಲು ನಾವು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ನನಗೆ ಬೇಡ ಅಂತ ಡಿಕ್ಲೇರ್ ಮಾಡೋದು, ಅದೊಂಥರ ಏನು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಂತ ಕರಿತೀವಿ, ಅದನ್ನ ಬಂದು ಇವರು ಘೋಷಣೆ ಮಾಡಲಿ. ಯಾರ್ಯಾರು ಬೇಡ ದಯವಿಟ್ಟು ಬಂದ್ರಮ್ಮ ಮುಂದೆ. ಇವತ್ತು ನಾವು ಬಸ್ಸಲ್ಲಿ ಹೋಗ್ತೀವಿ, ಎಲ್ಲರಿಗೂ ಮಹಿಳೆಯರು ಎಲ್ಲರಿಗೂ ಬಸ್ ಫ್ರೀ ಅಂತಂದಾಗ ನಮ್ಮ ಕೆಲವು ಹೆಣ್ಣು ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೇಕು. ಯಾರಿಗೆ ಬಸ್ ಚಾರ್ಜ್ ಕೊಟ್ಟು ಹೋಗೋಕ್ಕೆ ಆಗುತ್ತೋ ಅವ್ರು ಕೊಡಿ ಬಸ್ ಚಾರ್ಜು. ನಿಮ್ಮ ಅಯ್ಯೋ ನನ್ನ 10 ರೂಪಾಯಿ ಏನೋ ಸರ್ಕಾರಕ್ಕೆ ಕೊಟ್ಬಿಟ್ರೆ ಏನು ದೊಡ್ಡದಾಗ್ಬಿಡುತ್ತಾ ಅನ್ನೋದು ಬೇರೆ ವಿಷಯ. ಆದರೆ ಫ್ರೀ ಇದೆಯಲ್ಲ ಅಂತ ಎಲ್ಲಾನು ನಾವು ಬಳಸ್ಕೊಂಡು ಹೋದ್ರೆ ನಿಜವಾಗ್ಲೂ ಫಲಾನುಭವಿಗಳು ಯಾರಿರ್ತಾರೋ ಅವ್ರಿಗೆ ನಷ್ಟ ಆಗುತ್ತೆ. ಇದನ್ನು ನಾವು ಒಂದು ಸಾರ್ವಜನಿಕರು, ಹೆಣ್ಣು ಮಕ್ಕಳಾಗಿ, ಜವಾಬ್ದಾರಿಯುತ ಹೆಣ್ಮಕ್ಳಾಗಿ, ಎಜುಕೇಟೆಡ್ ಹೆಣ್ಮಕ್ಳಾಗಿ ನಾವು ಇದನ್ನ ತಿಳ್ಕೋಬೇಕು. ಇದನ್ನ ಸರ್ಕಾರಕ್ಕೆ ತಿಳಿಸ್ಕೊಡ್ಬೇಕು. ನಾವಿವತ್ತು ತ್ಯಾಗ ಮಾಡ್ತೀವಿ ಸ್ವಾಮಿ, ಆದರೆ ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡಿ ಅನ್ನೋದನ್ನ ನಾವು ಅವ್ರಿಗೆ ಪ್ರಶ್ನೆ ಮಾಡಿ ತೋರಿಸ್ತೀವಿ. ನಯನ ಮೇಡಮ್ ಅವರು, ಈಗ ಪ್ರಮುಖವಾಗಿ ಈಗಿರುವಂಥ ಪ್ರಶ್ನೆ, ಈ ಗ್ಯಾರಂಟಿಗಳು ಬೇಕಿತ್ತಾ ಬೇಡ ಅನ್ನೋದ್ರ ಬಗ್ಗೆ. ಬೇಕಿತ್ತಾ? ಒಂದು ವೇಳೆ ಬೇಕು ಅಂತಂದರೆ ಆರ್ಥಿಕತೆ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗತ್ತೆ ಅಂತ? ಸರ್, ಇದು ಆ್ಯಕ್ಚುಲಿ ಈ ಏನು ಗೃಹಲಕ್ಷ್ಮಿ ಯೋಜನೆ ಏನಿದೆ, ಇದು ಆ್ಯಕ್ಚುಲಿ ಬ್ಯೂಟಿಫುಲ್ ಒಂದು ಶಕ್ತಿಯುತವಾದ ಯೋಜನೆ, ಸ್ಕೀಮ್ ಅಂತ ಹೇಳ್ಬೋದು. ಅದರಲ್ಲೂ ಈ ವುಮೆನ್ ಎಂಪವರ್ಮೆಂಟಿಗೆ ಹೋಲಿಸೋದಾದರೆ, ಈಗ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ, ಈಗ ಹಿಂದುಳಿದ ಸಮುದಾಯಗಳಿಗೆ, ಇವರಿಗೆಲ್ಲ ಈ ಸ್ವಲ್ಪ ಬರೋ ಅಮೌಂಟೇ ಅವರ ಒಂದು ಜೀವನ ಒಂದು ಮಟ್ಟ, ಒಂದು ಚಿಕ್ಕ ವಿಷಯಗಳಿಗೆ, ಅವ್ರಿಗೆ ದಿನನಿತ್ಯದ ಒಂದು ಖರ್ಚುಗಳಿಗೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ಫುಲ್ ಆಗ್ತಾ ಇತ್ತು. ಸೊ ಇದು ತುಂಬ ಎಫೆಕ್ಟಿವ್ ಆದ ಪ್ರೋಗ್ರಾಮ್. ಆದರೆ ಇದನ್ನು ಅಡ್ಮಿನಿಸ್ಟ್ರೇಟಿವ್ ಪ್ರಿಪ್ರೇಷನ್ಸ್ ಕರೆಕ್ಟಾಗಿ ಇವ್ರು ಮಾಡ್ಕೋಬೇಕಾಗಿತ್ತು ಮುಂಚೆನೇ. ಈ ಟೆಕ್ನಿಕಲ್ ಗ್ಲಿಚಸ್ಸು, ಅಡ್ಮಿನಿಸ್ಟ್ರೇಟಿವ್ ಪ್ರಿಪ್ರೇಷನ್ಸು, ಮತ್ತು ಇದು ಹೇಗೆ ಬರ್ಡನ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಈಗ ಸಿದ್ದರಾಮಯ್ಯ ಸರು ತುಂಬ ಸತಿ ಫೈನಾನ್ಸ್ ಮಿನಿಸ್ಟರ್ಸ್ ಆಗಿದ್ದರು, ಅವ್ರಿಗೆ ಗೊತ್ತಿತ್ತು ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇವರು ಅದನ್ನು ಇಟ್ಕೊಂಡು ಬರೀ ಫ್ರೀ ಬೀಸ್ ಅಂತ ಮುಂಚೆನೇ ಇವ್ರು ಕೊಟ್ಬಿಟ್ಟು, ಆಮೇಲೆ ಇವ್ರಿಗೆ APL ಕಾರ್ಡ್ ಅವ್ರಿಗಿಲ್ಲ, ಟ್ಯಾಕ್ಸ್ ಪೇಯರ್ಸಿಗಿಲ್ಲ, ಒಂದು ಹ್ಯೂಜ್ ಪಾಪ್ಯುಲೇಷನ್ಗೆ ಇದು ಅಮೌಂಟ್ ಕೊಡಬೇಕು ಅಂದರೆ ಡೆಫಿನೆಟ್ಲಿ ಗೌರ್ಮೆಂಟಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಇದು. ಸೊ ಅವರಿಗೆ ಅದನ್ನು ಈಗ ಅದಕ್ಕೋಸ್ಕರನೇ ಈ ಪ್ರಾಬ್ಲಮ್ ಎಲ್ಲ ಅನುಭವಿಸ್ತಾ ಇರೋದು. ಸೊ ಅದು ನೀವು ಹೇಳ್ದಂಗೆ ಫಿಲ್ಟ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ನೋಡಬೇಕಾದ್ರೆ ಈಗ
ಈ ಯೋಜನೆ ಒಂದು ರೀತಿಯಲ್ಲಿ ಬರ್ಡನ್ನು ಆಗುತ್ತೆ ಗೌರ್ಮೆಂಟಿಗೆ, ಸಮಾಜಕ್ಕೆ ಹೋಲಿಸಿದ್ರೆ, ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಇದು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಪಲ್ಲವಿ ಮೇಡಮ್ ಅವರು, ಈಗ ಈ ಕುರ್ಚಿ ಕಿತ್ತಾಟದ ನಡುವೆ ಗ್ಯಾರಂಟಿಯನ್ನ ಮರ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಯರು ಈ ರೀತಿ ಆತಂಕದಲ್ಲಿದ್ದಾರೆ, ಇವರು ಗುದ್ದಾಟದ ನಡುವೆ ನಮ್ಮನ್ನು ಮರ್ತಿದ್ದಾರೆ, ನಾವೇನು ಮಾಡೋದು ಅಂತೇಳಿ. ಖಂಡಿತ ಇಲ್ಲ ಸರ್, ಇಲ್ಲಿ ಯಾರು ಏನು ಗುದ್ದಾಡ್ತಾ ಇಲ್ಲ. ಇದೆಲ್ಲ ಒಂದು ಆಪೋಸಿಷನ್ ಅವರು ಮಾಡ್ತಾ ಇರೋಂತ ಹುನ್ನಾರ ಅಂತ ಹೇಳ್ಬೋದು. ಈವನ್ ಈ 3 months ಇಂದ ಏನ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತಾ ಇರೋದು ಕೂಡ ಅಪೋಸಿಷನ್ ಅವರು ಅಷ್ಟೇ. ಬಿಟ್ರೆ ಅದಕ್ಕೆ ಅವರು DCM ಅವರು ಉತ್ತರ ಕೊಟ್ಟಿದ್ದಾರೆ. ಇವ್ರು ಆ ತರ ಮಾತಾಡಿರೋ ವಿಷಯನೇ ನನ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿರೋದು. ಅದನ್ನ ಬೇರೆ ತರ ಕೇಳ್ಕೊಟ್ಬಿಟ್ಟು ನಮ್ಗೆ ಗ್ಯಾರಂಟಿ ಯೋಜನೆ ಬಗ್ಗೆನೇ ಗೊತ್ತಿಲ್ಲ, 3 ತಿಂಗಳಿಂದ ಬಂದಿಲ್ಲ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ ಅದನ್ನ ಬೇರೆ ತರನೇ ಬೇರೆ ಆಂಗಲ್ ಅಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಜನಗಳು. ಅದು ಮಿಸ್ಕನ್ಸೆಪ್ಷನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ಹೇಳಿರೋದನ್ನ ನೀವೇನ್ ಹೇಳ್ತೀರಾ ಅಂತಂದ್ರೆ, ಅವ್ರು ಏನ್ ಹೇಳಿದಾರ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲ ವಿಷಯ ಅಂತ ಹೇಳಿ ಹೋಗಿರ್ತಾರೆ. ಅದನ್ನ ನೀವು ಈ ತರ ಬಿಂಬಿಸೋದು ಎಷ್ಟು ಸರಿ ಅಂತ ನಾನು ಕೇಳ್ತೀನಿ. ಯಾಕಂದ್ರೆ ನಾನೇನು ಯಾರ ಪರನೂ ಇಲ್ಲ, ಇದು ನಾನೊಂದು ಗೃಹಿಣಿಯಾಗಿ ಹೇಳ್ತಾ ಇರೋದು. ನಾನು ಅದನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತೀನಿ, ನ್ಯೂಸ್ ಚಾನಲ್ಸ್ ಎಲ್ಲ. ಈ ತರ ಒಂದು ಆಪೋಸಿಷನ್ ಅವರು ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ತಗೊಂಡೋಗ್ತಾ ಇದ್ರೆ ಅದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ ನಾವು. ಓಕೆ ಮೇಡಮ್, ಈಗ ಎಲ್ಲ ಪ್ರಮುಖವಾಗಿ ಬಸ್ಸು, ಮೆಟ್ರೋ, ಏನೇನು ಬೇಕು, ಎಲ್ಲಿಂದ ದುಡ್ಡು ಬರಬೇಕು ಅದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದೆಲ್ಲ ಜಾಸ್ತಿ ಮಾಡಿದ್ರು ಕೂಡ ಗ್ಯಾರಂಟಿಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲಲ್ಲ. ಅದೇ ಅದು ಹೇಳಿದ ಥರ ಪ್ಲಾನ್ ಮಾಡಿಲ್ಲ ಇವರು. ಇವಾಗ ಫಿಲ್ಟ್ರೇಷನ್ ಅಂತ ಇವಾಗ ಬರ್ತಿದ್ದಾರೆ. ಇವಾಗ ಮಹಾಲಕ್ಷ್ಮಿ ಅವ್ರು ಹೇಳಿದ್ರಲ್ಲ, ಇವರು ಯೋಚನೆ ಮಾಡಬೇಕಾಗಿತ್ತು. ಗ್ಯಾರಂಟಿ ಸ್ಕೀಮ್ಸ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಟೀಮ್ ವರ್ಕ್ ಮಾಡಿ ಎಷ್ಟು ಹಣ ಖರ್ಚಾಗತ್ತೆ ಒಂದು ಡೀಟೇಲ್ಡ್ ರಿಪೋರ್ಟ್ ತಗೊಂಡು ಆಮೇಲೆ ನೀವು ಅನೌನ್ಸ್ ಮಾಡಬೇಕಾಗಿತ್ತು. ಸೊ ಹೇಳ್ತಾರಲ್ಲ, ಗೆಲ್ಲಬೇಕು, ನಾವು ಹೆಂಗಾದ್ರೂ ಗೆದ್ಬಿಡ್ಬೇಕಪ್ಪ, ಹೆಂಗಾದ್ರೂ ಹೋಗೋಣ, ಬರಪ್ಪ ಹೋಗಿ ಹೇಳಪ್ಪ, ಯಾರಪ್ಪ ಕೇಳ್ತಾರೆ, ನಾನು ಯಾರು ಕೇಳಲ್ಲ, ಹೋಗಿ ನೀನು ಅನೌನ್ಸ್ ಮಾಡು. ನಾಳೆ ಯಾರಾದ್ರೂ ಕೇಳಿದ್ರೆ ನಾವು ಅದಕ್ಕೆ ಏನು ಉತ್ತರ ಕೊಡ್ಬೇಕು ನಮ್ಗೆ ಗೊತ್ತು, ನೀನು ಹೋಗಿ ಅನೌನ್ಸ್ ಮಾಡಿ ಹೋಗಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡೋದು. ಸೊ ಒಂದು ಟೀಮ್ನ ತಗೊಂಡು ಎಷ್ಟು ಹಣ ಆಗುತ್ತೆ, ಯಾರಿಗೆ ಕೊಡಬೇಕು, ಹೂಮ್ ಶುಡ್ ವಿ ಗಿವ್. ಸರ್ ಆಸೆ ಯಾರಿಗೆ ಬಿಟ್ಟಿದ್ದು ಸರ್? ಇವಾಗ ಮಹಾಲಕ್ಷ್ಮಿ ಅವರು ಹೇಳಿದ್ರು, ನಮ್ಗೆ ಬೇಡ, ನಾವು ಹೇಳ್ತೀವಿ ನಮ್ಗೆ ಯಾರಿಗೆ ಬೇಕಾಗಿದ್ದೋ ಅವ್ರು ಹೋಗ್ಬಿಟ್ಟು ತಗೋಬೋದು. ಸೊ ಬಿಟ್ಕೊಡಿ ಅಂದರೆ ಜನ ಬಿಟ್ಕೊಡ್ತಾರ? ಬಿಟ್ಕೊಡಲ್ಲ. ಎಲ್ರಿಗೂ ಆಸೆ, 2,000 ರೂಪಾಯಿ ಕೊಡ್ತಿದ್ದೆ ಸರ್ಕಾರ, ನಾನು ಯಾಕೆ ತಗೋಬಾರ್ದು ಅಂತ ಹೋಗ್ಬಿಟ್ಟು ತಗೊಳ್ತಾರೆ. ಜನ ಹಿಂಗಿದ್ದಾರೆ ಅಂತ ಗೊತ್ತಿದೆ. ಸೊ ಇವ್ರು ಏನು ಮಾಡಬೇಕಾಗಿತ್ತು, ಒಂದು ಟೀಮನ್ನು ಆರ್ಗನೈಸ್ ಮಾಡಿ, ಎಷ್ಟು ಜನ ಇದೆ ಆರ್ಗನೈಸ್ ಮಾಡ್ಬೋದಾಗಿತ್ತು. ಆಗಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ, ಆಗ್ಬೋದು. ಒಂದು ಟೀಮ್ಗೆ ಹೇಳಿ ನೀವು ಹೋಗ್ಬಿಟ್ಟು ನೀವು ರಿಸರ್ಚ್ ಮಾಡಿ ಎಷ್ಟು ಜನಕ್ಕೆ ಆ್ಯಕ್ಚುಲಿ ಇದು ತಲುಪಬೇಕು ಈ ಸ್ಕೀಮು, ಅವ್ರಿಗೆ ನಾವು ಕೊಡೋಣ ಅಂತ ಇವ್ರು ರಿಸರ್ಚ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ನೀವು ಆಲ್ ಆಫ್ ಎ ಸಡನ್ 2 ವರ್ಷ ನೀವು ಕೊಟ್ಬಿಟ್ಟು ಇವಾಗ ಬಂದು ನೀವು ಫಿಲ್ಟರ್ ಮಾಡ್ತೀರಾ ಅಂದರೆ ಇದು ಅನ್ಯಾಯ ಆಗುತ್ತೆ. ಯಾರಿಗೆ ಮೊದಲಿಂದ ತಗೊಂಡು ಬಂದಿರೋ ದುಡ್ಡು ಅವ್ರಿಗೆ ಅನ್ಯಾಯ ಆಗುತ್ತೆ. ದೇರ್ ವಿಲ್ ಬಿ ಅ ಕ್ಲಾಸ್ ಆಫ್ ಪೀಪಲ್ ವಿಲ್ ಬಿ ಹರ್ಟ್ ಅಲ್ವಾ? ಸೊ ಹರ್ಟ್ ಆಗೇ ಆಗ್ತಾರೆ ಇದರಲ್ಲಿ. ಎರಡನೇದು ಸ್ಕೀಮ್ ಅಂತ ನೀವು ಕೇಳಿದ್ರಲ್ಲ, ಇದು ಒಳ್ಳೆ ಸ್ಕೀಮ್, ವೆರಿ ನೈಸ್ ಸ್ಕೀಮ್, ವೆರಿ ನೈಸ್ ಸ್ಕೀಮ್ಸ್ ಅನೌನ್ಸ್ ಮಾಡಿದ್ರೆ. ಎಸ್ಪೆಷಲಿ ಬಸ್ ಫ್ರೀ ಆ್ಯಂಡ್ 2,000 ರೂಪಾಯಿ ಫ್ರೀ. ಎಕಾನಮಿ ಬಿಲ್ಡ್ ಆಗುತ್ತೆ. ಹೆಂಗೆ ಎಕಾನಮಿ ಬಿಲ್ಡ್ ಆಗುತ್ತೆ? ಎಷ್ಟೋ ಹೆಣ್ಮಕ್ಳು ಮನೆಗಳಿಂದ ಆಚೆ ಬರಲ್ಲ ಕೆಲ್ಸಕ್ಕೆ ಹೋಗೋಕ್ಕೋಸ್ಕರ, ಯಾಕಂದ್ರೆ ಅವ್ರು ಓಡಾಡೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ. ಬಂದು ಮನೆಯಿಂದ ಆಚೆ ನಾನು ಹೆಂಗೆ ಹೋಗ್ಬೇಕು ಆಫೀಸ್ಗೆ, ನನ್ನ ಮನೆಗೆ ಹೆಂಗೆ ಬರಬೇಕು, ನಮ್ಮ ಯಜಮಾನ್ರ ಹತ್ರ ದುಡ್ಡಿಲ್ಲ, ಸೊ ನಾನು ಮನೆಯಲ್ಲೇ ಇರ್ತೀನಿ ಅಂತ ಇರೋರು ಇದ್ದಾರೆ. ಸೊ ಇವತ್ತು ಫ್ರೀ ಬಸ್ ಆಗಿರೋ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಆ ಫ್ರೀ ಬಸ್ಸಿಂದ ಉಪಯೋಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಅವರ್ ಎಕಾನಮಿ ಟುಡೇ. ಸೊ ಟ್ಯಾಕ್ಸ್ ಪೇಯರ್ಸು ಹೇಳ್ತಿರಲ್ಲ, ಕರ್ನಾಟಕದಿಂದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು, ನಮಗೆ ಬಡ್ಜೆಟ್ ಬರ್ತಿಲ್ಲ. ಅದು ನೀವು ಹೋರಾಟ ಮಾಡಿ ನೀವು ತಗೋಬೇಕಾ ಬಡ್ಜೆಟ್ನ? ನಾವು ಬಂದು ಮಾತಾಡೋಕ್ಕಾಗತ್ತಾ? ಬಡ್ಜೆಟ್ ತಗೋಬೇಕಾಗಿರೋರು ಯಾರು? ನೀವು ಕೂತಿರೋ ಸರ್ಕಾರ. ನೀವು ಹೋಗಿ ಹೋರಾಟ ಮಾಡಿ. ನೀವು ಅದಕ್ಕೆ ಅಂತ ಒಬ್ಬರು ಇದ್ದಾರಲ್ವ ಸ್ಪೀಕರ್ಸ್, ಅವ್ರಿಗೆ ಹೋಗಿ ಹೇಳಿ, ಆಸ್ಕ್ ದೆಮ್ ಟು ಗೋ ಸ್ಪೀಕ್ ಫಾರ್ ಆರ್ ಫಂಡ್ಸ್. ಕರ್ನಾಟಕಕ್ಕೆ ಏನು ಹಣ ಬರಬೇಕು ಅದು ಬರಬೇಕಂತ ನೀವು ಹೋರಾಟ ಮಾಡಿ. ಎರಡನೇದು, ಈ 2,000 ರೂಪಾಯಲ್ಲಿ ಫಿಲ್ಟರ್ ಮಾಡಿದ್ರೆ ಏನು ಅದಕ್ಕೆ ಬ್ಯಾಕ್ಲಾಶ್ ಏನಾಗುತ್ತೆ? ಆ 2,000 ರೂಪಾಯಿ ಕಟ್ಬಿಟ್ಟು ಟೈಲರಿಂಗ್ ಕ್ಲಾಸ್ ಹೋಗ್ಬಿಟ್ಟು, ಬ್ಯೂಟಿಷಿಯನ್ ಕ್ಲಾಸ್ ಹೋಗ್ಬಿಟ್ಟು ಕಲ್ತ್ಕೊಂಡು ಬಂದಿರೋ ಎಷ್ಟೇ ಹೆಣ್ಮಕ್ಳು ಇರ್ತಾರೆ ಈ 2,000 ರೂಪಾಯಲ್ಲಿ. ಅವ್ರು ಬಂದು ಏನು ಮಾಡ್ತಾರೆ, ನಾನು ಅದು ಮನೇಲಿ ನಾನು ಇವಾಗ ಕೆಲಸ ಮಾಡಿ, ನಾನು ಹೆಂಗೋ ನನ್ನ ಹತ್ರ 2,000 ರೂಪಾಯಿ ಬರ್ತಿದೆ, ಸೊ ನಾನು ಇವಾಗ ಏನಾದರೂ ದುಡ್ದುಬಿಟ್ಟು ಕೆಲಸ ಮಾಡಿ ನಾನು ಏನಾದರೂ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ನಾನು ಮಾಡ್ತೀನಿ, ಸೊ ಐ ವಿಲ್ ಆಲ್ಸೋ ವರ್ಕ್ ಅಂತ ಇರ್ತಾರೆ ಅಲ್ವಾ ಇಲ್ವಾ? ಸೊ ಇವಾಗ ನೀವು ಬಂದು ಫಿಲ್ಟರ್ ಮಾಡಿ ಅದನ್ನು ಸ್ಟಾಪ್ ಮಾಡಿದ್ರೆ ಅದು ಎಷ್ಟು ಬ್ಯಾಕ್ಲಾಶ್ ಆಗುತ್ತೆ? ಆಗತ್ತಾ ಇಲ್ವಾ? ನಾವು ಬರೀ BPL ಕಾರ್ಡ್ ಹೋಲ್ಡರ್ಸು, ಜೆನ್ಯೂನ್ BPL ಕಾರ್ಡ್ ಹೋಲ್ಡರ್ಸು 2 ವರ್ಷ ಆದಮೇಲೆ ನಿಮಗೆ ಜ್ಞಾಪಕ ಬಂತ? ಜೆನ್ಯೂನ್ BPL ಕಾರ್ಡ್ ಹೋಲ್ಡರ್ಸ್ ಯಾರಂತ ನಾವು ಫಿಲ್ಟರ್ ಮಾಡ್ತೀವಿ ಅಂತ ನೀವು ಇವಾಗ ಹೇಳೋದು, ಆವಾಗ ಯಾಕ್ರೆ ಹೇಳಿಲ್ಲ ನೀವು? ಅರ್ಜೆಂಟು, ನಾನು ಅನೌನ್ಸ್ ಮಾಡ್ತೀನಿ, ಹೋಗಪ್ಪ ಅನೌನ್ಸ್ ಮಾಡು, ನಾವು ಗೆಲ್ಲಬೇಕು, ಅನೌನ್ಸ್ ಮಾಡು. ಒಳ್ಳೆ ಸ್ಕೀಮ್, ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಒಳ್ಳೆ ಸ್ಕೀಮ್ ಕಂಟಿನ್ಯೂ ಮಾಡಬೇಕಂತ. ಯಾರಿಗೆ ಹೋಗ್ಬೇಕು ಅವರಿಗೆ ಹೋಗ್ಬೇಕಂತ ಯಾರಿಗೆ ಹೋಗ್ಬೇಕು ಅವ್ರು ಹೋಗ್ತಿಲ್ಲ ಸ್ವಾಮಿ. ಅದನ್ನ ನೀವು ಯೋಚನೆ ಮಾಡಿ ಡೆಲಿವರ್ ಮಾಡಿ ಅಂತ ಹೇಳ್ತಿದ್ದೀವಿ. ಎಸ್ ಮೇಡಮ್, ಈಗ ಸರ್ಕಾರಕ್ಕೆ ಒಂದು ಆತಂಕ ಇದೆ. ಈಗ ಫಿಲ್ಟರ್ ಮಾಡಿದ್ರೆ
ತಿರ್ಗಾ ನಮ್ಮ ಮೇಲೆ ವಾಪಸ್ ಎದುರು ಬಿದ್ದರೆ ಮುಂದಿನ ದಿನಮಾನಗಳು ಅಂದರೆ ಮುಂದಿನ ಚುನಾವಣೆಯಲ್ಲಿ ನಾವು ಬರೋದಿಲ್ಲ ಅನ್ನುವಂಥ ಆತಂಕ ಇರ್ಬೋದು ಹೇಗೆ ಅಂತೇಳಿ ಆ ಒಂದು ಭಯನೂ ಕೂಡ ಇರುತ್ತೆ. ಫಿಲ್ಟರ್ ಮಾಡಿದ್ರೆ ಹಂಗೂ ಆಗ್ಬೋದು. ಸೊ ಹಂಗಾಗಿ ತಳ್ಕೊಂಡು ಹಿಂಗೆ 3-4 ತಿಂಗಳು ತಳ್ಕೊಂಡು ಹೆಂಗಾದರೂ ಮಾಡಿ ಒಂದು 5 ವರ್ಷ ಪೂರ್ಣ ಮಾಡೋಣ ಅಂತ ಲೆಕ್ಕಾಚಾರ ಇದೆಯಾ ಹೇಗೆ ಅಂತ ಇರ್ಬೋದು. ಯಾಕೆ ಅಂತಂದರೆ ಹೆಣ್ಮಕ್ಳು ಆವಾಗಲೇ ನಾವು ಹೇಳ್ದಂಗೆ ಈಕ್ವಲ್ ವೋಟಿಂಗ್ ಇದಿದೆ, ಪರ್ಸೆಂಟೇಜ್ ಇದೆ ಹೆಣ್ಮಕ್ಳಿಗೆ. ಒಂದಷ್ಟು ಜನ ಏನಾದರೂ ನೋಡು ನಮಗೆ ಇಷ್ಟು ದಿನ ಕೊಡ್ತಿದ್ರು ಕೊಡಲಿಲ್ಲ, ನಾವು ಇನ್ಮೇಲೆ ಇವ್ರು ಓಟ್ ಹಾಕೋದು ಬೇಡ ಅಂತಂದರೆ ಸ್ವಲ್ಪ ಆತಂಕ ಇರುತ್ತೆ ಅವ್ರಿಗೆ. ಬಟ್ ಆದರೆ ಮರಿಯಾ ಅವ್ರು ಹೇಳ್ದಂಗೆ ಈ ಫ್ರೀ ಯೋಜನೆಗಳು, ಫ್ರೀ ಬಸ್ ಆಗಿರ್ಬೋದು, 2000 ಗೃಹಲಕ್ಷ್ಮಿ ಯೋಜನೆಯಿಂದ ಏನಾಗಿದೆ, ವೆರಿ ರೀಸೆಂಟಾಗಿ ಒಂದು ನ್ಯಾಷನಲ್ ಪೇಪರಲ್ಲಿ ಬಂದಿತ್ತು. ಬೆಂಗಳೂರಲ್ಲಿ ವುಮೆನ್ ಎಂಪವರ್ಮೆಂಟ್, ಹೆಣ್ಣು ಮಕ್ಕಳು ಹೋಗಿ ಕೆಲಸ ಮಾಡಿ ಸಮಾಜಕ್ಕೆ ನಮ್ಮ ಆರ್ಥಿಕತೆಗೆ ನೆರವಾಗೋದು ಜಾಸ್ತಿ ಆಗಿದೆಯಂತೆ. ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಇಸ್ ಫ್ರೀ ಬಸ್ಸು ಮತ್ತು ಅವರು 2000 ರೂಪಾಯಿ ದುಡ್ಡಿಂದ. ಆ್ಯಂಡ್ ಸೇಮ್ ತಮಿಳ್ನಾಡಲ್ಲಿ ಇದು ಎಷ್ಟೋ ವರ್ಷದಿಂದ ನಡ್ಕೊಂಬಂದಿತ್ತು, ಡೆಲ್ಲಿಯಲ್ಲಿ ನಡ್ಕೊಂಬಂದಿತ್ತು. ಈ ಕರ್ನಾಟಕನೂ ಅದ್ರ ಇಷ್ಟು ದಿನ ಇರಲಿಲ್ಲ. ಹೆಣ್ಮಕ್ಳು ಮರಿಯಾ ಅವ್ರು ಹೇಳ್ದಂಗೆ ಯಾವುದೋ ಒಂದು ರೀಸನ್ಗೆ ಮನೇಲಿ ಕುತ್ಕೊಂಡ್ಬಿಡ್ತಿದ್ರು ಬಸ್ ಚಾರ್ಜು. ಯಾಕೆಂದರೆ ಹೋಗಿ ಕೆಲ್ಸಕ್ಕೆ ಹೋಗಿ ಬರೋಕ್ಕೆ ಏನಿಲ್ಲ ಅನ್ನೋ 3000 ರೂಪಾಯಿ ಬಸ್ ಚಾರ್ಜ್ ಖರ್ಚಾಗೋದು. ಇವಾಗ ಫ್ರೀ ಬಸ್ ಆಗಿರೋದ್ರಿಂದ ನೀವು ಕೊಡ್ತಿರೋ ಎಲ್ಲ ದುಡ್ಡು ನಿಮಗೆ ವಾಪಸ್ ಬರ್ತಿದೆ. ದಟ್ ವುಡ್ ಬಿ ಒಂದು ರೀಸನ್ ಏನಾಗಿರ್ಬೋದು. ಇವರು BPL ಇಂದ APLಗೆ ಮೂವ್ ಆಗಿದ್ದಾರೆ, ಒಂದು ಹೈಯರ್ ಇದಕ್ಕೆ ಟ್ಯಾಕ್ಸ್ ಪೇಯಿಂಗ್ ಇದಕ್ಕೆ ಮೂವ್ ಆಗಿದ್ದಾರೆ ಹೆಣ್ಮಕ್ಳು. ಒಂದು ರೀಸನ್ ಏನು ಅಂದರೆ ಇಷ್ಟು ದಿನ ಮನೇಲಿ ಕೂತಿದ್ದ ಹೆಣ್ಣು ಮಕ್ಕಳು ಈಗ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದ ಅವ್ರೀಗ ಆಬ್ವಿಯಸ್ ಆಗಿ BPL ರೇಂಜಿಗೆ ಬರಲ್ಲ, ಅವರು ಮುಂದೆ ಹೋಗ್ತಾರೆ. ಸೊ ಅದರಿಂದ ಇದನ್ನೆಲ್ಲ ಅವ್ರು ತಲೆಯಲ್ಲಿ ಇಟ್ಕೊಂಡು ಎಷ್ಟು ಜನ ಮೂವ್ ಆಗಿದ್ದಾರೆ, BPL ಇಂದ ಎಷ್ಟು ಜನ ಮೂವ್ ಆಗಿದ್ದಾರೆ, BPL ಅಲ್ಲೇ ಎಷ್ಟು ಜನ ಉಳ್ಕೊಂಡಿದ್ದಾರೆ, ಇವ್ರು ಹಾಕಿರೋ ಅಷ್ಟು 5 ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ, ಇವ್ರು ನಿಜವಾಗ್ಲೂ ಕರೆಕ್ಟಾಗಿ ನಿಭಾಯಿಸಿದ್ರೆ ನಮ್ಮ ರಾಜ್ಯ ನಂಬರ್ 1 ರಾಜ್ಯ ಆಗುತ್ತೆ, ಎಲ್ಲರಿಗೂ ಮಾದರಿ ರಾಜ್ಯ ಆಗುತ್ತೆ. ಮೇಯ್ನ್ ಆಗಿ ಇಲ್ಲಿ ಮಾದರಿ ರಾಜ್ಯ ಆಗೋಕ್ಕೆ ಮೇಯ್ನ್ ಕಡಿವಾಣ ಎಲ್ಲ ಹಾಕಬೇಕು. ವೆರಿ ರೀಸೆಂಟಾಗಿ ನಾವು ನೋಡಿದ್ವಿ, ಅಂಗನವಾಡಿ ಹೆಣ್ಮಕ್ಳು ಅವ್ರದೇ ಹೆಣ್ಣು ಮಕ್ಕಳೇ ಅವ್ರನ್ನ ಇದು ಏನು ಕಳ್ತನ ಮಾಡ್ಕೊಂಡು ತಿಂತಾ ಇದ್ದಾರೆ. ಏನು ಇದರಲ್ಲಿ ಏನು ಹೇಳ್ತೀವಿ, ಬ್ರೈಬರಿ, ಎಲ್ಲ ನೋಡಿದ್ರು ಕಮಿಷನ್ ದಂಧೆ, ಅವ್ರದೇ ಕಮಿಷನ್ಗಳು ತಿನ್ನೋದು. ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲೂ ಇದೆ. ಇಷ್ಟು ದುಡ್ಡು ಕೊಟ್ಟರೆ ನಿಮಗೆ BPL ಕಾರ್ಡ್ ಕೊಟ್ಬಿಡ್ತೀವಿ, ಇಷ್ಟು ಲಂಚ ಕೊಟ್ಟರೆ ನಿಮಗೆ ಅದು ಸಿಕ್ಕಿಬಿಡುತ್ತೆ, ನಿಮ್ಗೆ ಇದು ಸಿಕ್ಕಿಬಿಡುತ್ತೆ. ಇದನ್ನ ಫಸ್ಟ್ ನಿಲ್ಲಿಸಿ. ಎಲ್ಲಿ ಯಾವತ್ತು ನಾವು ಬ್ರೈಬರಿ ನಿಲ್ಲುತ್ತೋ ಅಲ್ಲಿ ಎಲ್ಲ ಸ್ಕೀಮ್ಗಳನ್ನು ಕರೆಕ್ಟಾಗಿ ಆ ಯೋಜನೆಗೆ ಬಂದು ಒಂದು ಮಾದರಿ ರಾಜ್ಯ ಆಗೋದು ಖಂಡಿತ. ಬಟ್ ಆದರೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು, ಬರೀ ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಮಾತಾಡ್ಕೊಂಡಿದ್ದೀವಿ. ಸರ್ಕಾರ ಬಂದಾಗಲಿಂದ 1.5-2 ವರ್ಷ ಆಗ್ತಿದೆ, ಬರೀ ಗ್ಯಾರಂಟಿ ಯೋಜನೆ ಅಂತ ನಾವು ಭಜನೆ ಮಾಡ್ಕೊಂಡು ಕೂತಿದ್ದೀವಿ ಸಾರ್ವಜನಿಕ. ಇಟ್ ಈಸ್ ಅ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತ ಕರಿತೀನಿ. ನಮ್ಮ ಒಂದು ಮೂಲಭೂತ ಸೌಕರ್ಯಗಳು ಏನಾದವು, ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ವೈಟ್ ಟಾಪಿಂಗ್ ಕೆಲಸ ಎಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನೂ ಎಲ್ಲೂ ಕಂಪ್ಲೀಟ್ ಆಗಿದೆ ಅನ್ನೋದು ಎಲ್ಲೂ ಇಲ್ಲ. ಮತ್ತೆ ಹೆಬ್ಬಾಳಲ್ಲಿ ಅಂಡರ್ ಪಾಸ್ಗೆ, ಇದು ಬಜೆಟಲ್ಲಿ ಲಾಸ್ಟ್ ಬಜೆಟಲ್ಲಿ ಅಂಡರ್ ಪಾಸ್ಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ದುಡ್ಡನ್ನ, ಅದು ಎಲ್ಲಿ ಏನಾಯ್ತು? ಬೇರೆ ಎಲ್ಲಾನು ಬರೀ ನಾವು ಗ್ಯಾರಂಟಿಗಳಲ್ಲೇ ಬದುಕಬೇಕಾ? ಹಂಗಿದ್ರೆ ಜನಕ್ಕೆ, ನಮ್ಮ ಬೆಂಗಳೂರಿನ ಜನಕ್ಕೆ ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ನಾವು ಅದನ್ನ ಬಿಸ್ನೆಸ್ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತೆಲ್ಲಿದೆ? ಯಾವುದೋ ಒಂದು ನಾವು ದೊಡ್ಡ ಮಾತುಗಳನ್ನ, ದೊಡ್ಡ ಯೋಜನೆಗಳನ್ನ ನಾವು ಮರೆತು ಬಿಟ್ಟು ಇವತ್ತು ಈ ಗ್ಯಾರಂಟಿಗಳ ನಮ್ಮನ್ನ ಸುತ್ತಂಗೆ ಮಾಡಿದಾರಲ್ಲ, ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್. ಸೊ ದಯವಿಟ್ಟು ಗ್ಯಾರಂಟಿಗಳನ್ನ ನೀವು ಕೊಡಿ, ದಯವಿಟ್ಟು ಆದಷ್ಟು ಬೇಗ ಹೆಣ್ಣು ಮಕ್ಕಳಿಗೆ ನೀವು ಏನು ಕೊಡಬೇಕೋ ಅದು ಕೊಡಿ. ಅದನ್ನ ಬಿಟ್ಟು ನಮ್ಮ ಮೂಲಭೂತ ಸೌಕರ್ಯ, ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಅಥವಾ ನೀವೇ ಹಾಕದಂತ ಯೋಜನೆಗಳು, ಒಂದು ಇದು ಹೆಬ್ಬಾಳು ಅಂಡರ್ ಪಾಸ್ ಇರ್ಬೋದು, ಪೆರಿಫೆರಲ್ ರಿಂಗ್ ರೋಡ್ನ ನಾವು ಬಿಸ್ನೆಸ್ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ದಿರ್ಬೋದು, ಅಥವಾ ವೈಟ್ ಟಾಪಿಂಗ್ ಕಾಮಗಾರಿ ಇರ್ಬೋದು, ಈ ಥರ ಹಲವಾರು ವಿಶ್ವವೇ ನಮ್ಮ ಬೆಂಗಳೂರು ಕಡೆ ನೋಡೋ ಅಂಥ ಯೋಜನೆಗಳು ಸಿದ್ದರಾಮಯ್ಯ ಅವರು ಕಳೆದ ಬಜೆಟ್ನಲ್ಲಿ ಕೊಟ್ಟರು. ಬಟ್ ಅದನ್ನೆಲ್ಲ ಅನುಷ್ಠಾನಕ್ಕೆ ತನ್ನಿ, ಅದನ್ನೆಲ್ಲ ಬೇಗ ಮಾಡಿ ನಮ್ಮ ಬೆಂಗಳೂರಿನ ಜನಕ್ಕೆ ಉಸಿರಾಡೋ ಅಂತ ಒಂದು, ನಾವು ಎಲ್ಲರಲ್ಲೂ ಒಂದು ವಿಶ್ವದಲ್ಲೇ ತಲೆ ಎತ್ತು ನೋಡೋ ಅಂತ ಒಂದು ಮಾದರಿ ರಾಜ್ಯ ಮಾಡಿ. ಬರೀ ನೀವು ಗ್ಯಾರಂಟಿಗಳಷ್ಟು ಕೊಟ್ಬಿಟ್ರೆ ನೀವು ಮಾದರಿ ರಾಜ್ಯ ಆಗಲ್ಲ. ಇದೂ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಅಜೆಂಡಾ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಚುನಾವಣೆ ಗೆಲ್ಬೇಕು ಅಂದ್ರೆ ಗ್ಯಾರಂಟಿ ಮಾಡಬೇಕು. ಆದ್ರೆ ಯಾರು ಯಾವ ಪಕ್ಷ ಇವತ್ತು ನಮ್ಮ ಅಪೋಸಿಷನ್ ಪಕ್ಷಗಳಾಗಿರ್ಬೋದು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ? ಎಲ್ಲಿ ಸ್ವಾಮಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ, ಹೌದು, ಇವ್ರು ಗ್ಯಾರಂಟಿ ಯಾಕೆಂದ್ರೆ ಇವ್ರಿಗೆ ಭಯ ಇದೆ. ಇವತ್ತು ನಾವೇನಾದ್ರೂ ಇವ್ರನ್ನ ಪ್ರಶ್ನೆ ಮಾಡ್ಬಿಟ್ರೆ ನಾಳೆ ಇವ್ರು ನಮ್ಮನ್ನ ಪ್ರಶ್ನೆ ಅದರಿಂದ ಮೇಲಾಗಿ ಹೊಡ್ತಾ ತಿಂತಿರೋರು ಯಾರು? ನಾವು ಸಾರ್ವಜನಿಕರು. ನಮ್ಮನ್ನ ಹೆಂಗ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ನೀವು ಕುತ್ಕೊಂಡು ಬರೀ ಗ್ಯಾರಂಟಿಗಳ ಬಗ್ಗೆ ಮಾತಾಡಬೇಕು. ನಾನು ನೀವು ಕುತ್ಕೊಂಡು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮಾತಾಡಬಾರ್ದು, ನಾನು ನೀವು ಕುತ್ಕೊಂಡು ಮೆಟ್ರೋ ದರದ ಬಗ್ಗೆ ಮಾತಾಡಬಾರ್ದು, ನಾನು ನೀವು ಕುತ್ಕೊಂಡು ಪಾಟ್ ಹೋಲ್ಸ್ ಬಗ್ಗೆ ಮಾತಾಡಬಾರ್ದು. ಸೊ ಈ ಮಾತನ್ನ ಮರೆಮಾಚಕ್ಕೆ ಏನ್ ಮಾಡ್ತಾರೆ, ಗ್ಯಾರಂಟಿಗಳ ಯೋಜನೆಗಳನ್ನ ತಂದು ನಮ್ಮನ್ನ ಒಂಥರ ಮುಸ್ಕಲ್ಲಿ, ಒಂದು ಕತ್ತಲೆಯಲ್ಲಿ ಹಾಕಿ ಕೂರಿಸ್ಬಿಡ್ತಾರೆ. ಸೊ ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಗ್ಯಾರಂಟಿ ಯೋಜನೆಗಳು
ಇರಲಿ, ಆದರೆ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಬೆಂಗಳೂರಲ್ಲಿ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ನಾವು ಇನ್ನು ಮುಂದೆ ಮಾತಾಡಿ ಇದಕ್ಕೆ ಪರಿಹಾರ ಸೂಚಿಸ್ಕೋಬೇಕು. ನಯನ ಮೇಡಮ್, ಈಗ ನಿಮ್ಮ ಪ್ರಕಾರ ಈ ಗ್ಯಾರಂಟಿ ಯೋಜನೆಗಳು ಫಿಲ್ಟರ್ ಆದರೆ ಆರ್ಥಿಕತೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಅಂದರೆ ಫಿಲ್ಟರ್ ಆಗಬೇಕು ಅಂತನಾ ಅಥವಾ ಬೇಡ ಅಂತ ಹೇಳಿದ್ರೆ ಆರ್ಥಿಕತೆ ಮುಂದೆ ಏನು ಅಂತೇಳಿ? ಸರ್, ಈಗ ಫ್ರೀ ಬೀಸ್ನ ಇವರೊಂದು ಪೊಲಿಟಿಕಲ್ ಟೂಲ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಅವರು ಗೆಲ್ಲೋದಕ್ಕೋಸ್ಕರ ಇದನ್ನು ಟೂಲ್ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಗೌರ್ಮೆಂಟ್ ಮೇಲೆ ಡೆಫಿನೆಟ್ಲಿ ಬರ್ಡನ್ ಆಗೇ ಆಗುತ್ತೆ. ಈಗ ಫಿಸ್ಕಲ್ ಡೆಫಿಸಿಟ್ ಆಗೋ ಪ್ರಾಬ್ಲಮ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡೆವಲಪ್ಮೆಂಟ್ ಮೇಲೆ ಪ್ರಾಬ್ಲಮ್ ಆಗೋದಿದೆ. ಯಾಕಂದರೆ ಇವರು ಹ್ಯೂಜ್ ಪಾಪ್ಯುಲೇಷನ್ಗೆ ಇದೊಂದು ಡೈವರ್ಟ್, ಈಗ ಎಷ್ಟು 26,000 crores ಏನೋ ಅದನ್ನು ಕೊಡಬೇಕಾದ್ರೆ, ಹ್ಯೂಜ್ ಪಾಪ್ಯುಲೇಷನಿಗೆ ಕೊಡಬೇಕಾದ್ರೆ ಡೆಫಿನೆಟ್ಲಿ ಗೌರ್ಮೆಂಟಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದನ್ನು ಮುಂದುವರ್ಸೋದಕ್ಕೂ ಅವ್ರು ಕಷ್ಟ ಆಗುತ್ತೆ. ಈಗ ಅವ್ರು ಫಿಲ್ಟರ್ ಮಾಡಿದ್ರು ಅಂದ ತಕ್ಷಣ ಹೆಣ್ಮಕ್ಳಿಗೆ ಈಗೇನು ಸಬಲೀಕರಣ ಮಹಿಳಾ, ಈಗ ಗೌರ್ಮೆಂಟಿಗೆ ಯಾಕೆ ಹೊಟ್ಟಾಕ್ತಾರೆ ಎಲ್ಲರೂ? ಅಂದರೆ ಯೂಶ್ವಲಿ ಹೆಣ್ಮಕ್ಳು ಯಾಕೆ ಈ ಸತಿ ನಂಬಿ ಅವ್ರು ಹಾಕಿದ್ದಾರೆ ಅಂದರೆ ನಮಗೊಂದು ಸ್ಥಿರತೆ ಸಿಗುತ್ತೆ, ನಮಗೊಂದು ಸೆಕ್ಯೂರಿಟಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಈಗ ಗೌರ್ಮೆಂಟ್ದು ಏನು, ಈಗ ವೀಕರ್ ಸೆಕ್ಷನ್ಸ್ನ ಕಾಪಾಡೋದು, ನಾವು ಎಷ್ಟು ವೀಕರ್ ಸೆಕ್ಷನ್ ಸ್ಕೀಮ್ಸ್ ಬರೋದೇ ವೀಕರ್ ಸೆಕ್ಷನ್ಸ್ನ ಮುಂದೆ ತರೋದಕ್ಕೆ, ಇಂಡಿಯಾನ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಇವರು ಈ ಪೊಲಿಟಿಕಲ್ ಟೂಲ್ನ ಇಟ್ಕೊಂಡು ಈ ಥರ ಫ್ರೀ ಬೀಸ್ನ ಕೊಟ್ಕೊಂಡು ಆಮೇಲೆ ಫಿಲ್ಟರ್ ಮಾಡ್ತೀವಿ, ಇದು ಮಾಡ್ತೀವಿ. ಇದೇನಾಗುತ್ತೆ, ಬರ್ತಾ ಬರ್ತಾ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ಒಂದು ನಂಬಿಕೆ ಹೊರಟೋಗ್ಬಿಡುತ್ತೆ. ಅವರ ಒಂದು ದಿನನಿತ್ಯದ ಅವರ ಒಂದು ಖರ್ಚುಗಳಲ್ಲಿ ವೆಚ್ಚಗಳಲ್ಲಿ ಅವರೇನೋ ಹಾಕ್ಕೊಂಡಿರ್ತಾರೆ, ಅದರಲ್ಲೆಲ್ಲ ಪ್ರಾಬ್ಲಮ್ ಶುರು ಆಗ್ತಾ ಹೋಗುತ್ತೆ, ಗೌರ್ಮೆಂಟ್ ಮೇಲೆ ನಂಬಿಕೆ ಹೋಗುತ್ತೆ. ಆಮೇಲೆ ಇದೇನಿದು ಆರ್ಥಿಕತೆ ಮೇಲಂತೂ ಡೆಫಿನೆಟ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದ ಈ ಸಮತೋಲನದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಈಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಜೊತೆ ಇದನ್ನು ಸಮತೋಲನತೆ ತಂದರೆ ಆ್ಯಕ್ಚುಲಿ ಇದನ್ನು ಮುಂದುವರ್ಸ್ಕೋಬೋದು. ಈಗ ಇಲ್ಲ ಅಂದರೆ ಇದೇ ಥರ ಇವ್ರು ಮುಂದುವರಿಸ್ತೀವಿ ನಾವು ಕೊಡ್ತೀವಿ ಅಂತ ಅಂದರೆ ಡೆಫಿನೆಟ್ಲಿ ಗೌರ್ಮೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಂತೂ ನಿಜ ಸರ್. ಮೂಲ ಸೌಕರ್ಯದ ಕಡೆ ಗಮನ ಕೊಟ್ಟಿದ್ರೆ ಇದೆಲ್ಲ ಆಗಲ್ಲ ಅಂತ. ಹೌದು ಸರ್, ಬೇಡದೇ ಇರುವಂತ ಹೌದು, ಬೇಡದೇ ಯಾರು ಕೇಳಿ. ಈಗ ಮಿಷನ್ ಶಕ್ತಿ ಇದೆ, ಏನು ಮಾಡ್ತಾ ಇದೆ, ಈಗ ಮಾತೃವಂದನಾ ಇದೆ, ಎಷ್ಟೊಂದು ಗೌರ್ಮೆಂಟ್ ಸ್ಕೀಮ್ಸ್ಗಳಿದೆ. ಬಟ್ ಅವ್ರದ್ದೆಲ್ಲ ಪ್ರಾಬ್ಲಮ್ ಆಗಲ್ವಲ್ಲ, ಇವ್ರದ್ದೇ ಯಾಕೆ ಪ್ರಾಬ್ಲಮ್ ಆಗ್ತಿದೆ? ಯಾಕೆ ಅಂದರೆ ಇವರು ಪೊಲಿಟಿಕಲ್ ಟೂಲ್ ಆಗಿ ಇದನ್ನು ಯೂಸ್ ಮಾಡಿಕೊಂಡ್ರು. ನಮ್ಮ ಹೆಣ್ಮಕ್ಳ ಮೇಲೆ ಇದೊಂದು ಆ್ಯಕ್ಚುಲಿ ತುಂಬ ಎಫೆಕ್ಟ್ ಆಗುತ್ತೆ. ಈ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ನಮ್ಮ ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಗೆ ಒಂದು ದೊಡ್ಡ ಹಿನ್ನಡೆ ಆಗುತ್ತೆ, ಆ ದಾರಿಯಲ್ಲಿ ಒಂದು ಹಿನ್ನಡೆ ಆಗುತ್ತೆ ಅಂತ ಹೇಳ್ಬೋದು ಸರ್. ಪಲ್ಲವಿ ಮೇಡಮ್ ಅವರೀಗ ಪ್ರಮುಖವಾಗಿರುವಂಥ ಆರೋಪ ಏನು ಅಂತಂದರೆ 2 ವರ್ಷ ಆಗಕ್ಕೆ ಬಂತು ಈಗ ಸರ್ಕಾರ ಅಧಿಕಾರಕ್ಕೆ ಬಂದು, ಬಟ್ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಗ್ಯಾರಂಟಿನೂ ಕೂಡ ಕೊಡ್ತಾ ಇಲ್ಲ. ಏನು ಮಾಡ್ತಾ ಇದೆ ಸರ್ಕಾರ ಅನ್ನುವಂಥ ಪ್ರಶ್ನೆ. ಈಗ ಹಿಂಗೆ ಇನ್ನೊಂದು 2 ವರ್ಷ ಹೋಯ್ತಂದ್ರೆ ಮುಗೀತು, ಈಗ ಅಧಿಕಾರಾವಧಿನೇ ಕಂಪ್ಲೀಟ್ ಆಯಿತು. ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಏನು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಪ್ರತಿ ದಿವಸ ನೋಡ್ತಾ ಇದೀವಿ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಫಾಸ್ಟ್ ಆಗಿ ನಡೀತಾ ಇದೆ ಅಂತ. ಇವಾಗ DCM ಅವರು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನೋಡ್ತಾ ಇದೀವಿ. ಗ್ರೇಟರ್ ಬ್ಯಾಂಗ್ಳೂರು ಅದನ್ನ ಎಂತ ಒಂದು ಒಳ್ಳೆ ಯೋಜನೆ, ಯಾಕಂದ್ರೆ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಅದು ಸ್ಯಾಟಲೈಟ್ ಟೌನ್ಸ್ ಎಲ್ಲ ಮಾಡಿ ಅದನ್ನೆಲ್ಲ ಬೇರೆ ಬೇರೆ ಝೋನ್ಸ್ ತರ ಮಾಡಿ ಅದನ್ನೆಲ್ಲ ಎಷ್ಟು ಒಳ್ಳೊಳ್ಳೆ ಇಂಪ್ಲಿಮೆಂಟ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆಯಲ್ಲ. ಯಾರು ಇದನ್ನ ಡೆವಲಪ್ಮೆಂಟ್ ಇಲ್ಲ, ಅದ್ರ ಕಡೆ ಗಮನ ಹೋಗ್ತಾ ಇಲ್ಲ ಅಂತ ಅಂದ್ರೆ ಜಾಸ್ತಿ ಇದಕ್ಕೆ ಗ್ಯಾರಂಟಿ ಸ್ಕೀಮ್ಸ್ ಅಲ್ಲಿ ಯಾರು ಅದನ್ನ ಇದು ಮಾಡ್ತಾ ಇದ್ದಾರೆ, ಅದೆಲ್ಲ ಏನಿಲ್ಲ. ಆತರ ಡೆವಲಪ್ಮೆಂಟ್ ಅಂತ ದಿನ ನಾವು ನೋಡ್ತಾ ಇದೀವಲ್ವಾ, ದಿನ ನ್ಯೂಸ್ ನೋಡಿ ಪೇಪರ್ಸ್ ಅಲ್ಲಿ ಡೈಲಿ ಬರ್ತಾ ಇದೆಯಲ್ವಾ, ಯಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, ಈಗ ನೀವು ಏರ್ಪೋರ್ಟ್ಗೆ ಇಲ್ಲಿಂದ ಹೋಗ್ಬೇಕಂದ್ರೆ 3.5 hours 4 hours ನಾವು ಇಲ್ಲಿಂದ ಟ್ರಾವೆಲ್ ಮಾಡ್ಬೇಕಿತ್ತು. ಈಗ ಒಂದು ಹೆಲಿಕಾಪ್ಟರ್ ಏನು ಪ್ಲಾನ್ ಮಾಡಿ ಅದನ್ನ ಎಲ್ಲ ಇನಾಗ್ರೇಟ್ ಮಾಡಿದ್ರಲ್ವಾ, ಏರ್ಪೋರ್ಟ್ ಹೆಲಿಕಾಪ್ಟರ್, ಅದನ್ನ ಯಾರು ಮಾಡಿದ್ರು ಮುಂಚೆ? ಮತ್ತೆ ಪಾಟ್ ಹೋಲ್ಸ್ ಬಗ್ಗೆ ಹೇಳಿದ್ವಲ್ಲ, ಪಾಟ್ ಹೋಲ್ಸ್ ನ ಎಷ್ಟು ಫಾಸ್ಟ್ ಆಗಿ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಆರ್ಡರ್ಸ್ ಆಗಿದೆ ಅಲ್ವಾ, ಅದನ್ನ ಎಲ್ಲಾ ಕಡೆ ಮುಚ್ತಾ ಇದಾರಲ್ವಾ. ನಾನು ಒಂದು ಇವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ಸ್ಗೆ. ಯಾಕೆ ಅಂತಂದ್ರೆ ಅವರೆಲ್ಲರೂ ಅದು ಗ್ಯಾರಂಟಿ ಸ್ಕೀಮ್ಸ್ ನ ತುಂಬಾ ಹೃದಯದಿಂದ ಒಪ್ಕೊಳ್ತಾ ಇದಾರಲ್ಲ, ಅದು ನಮ್ಗೆ ತುಂಬಾ ಆರ್ಥಿಕತೆ ಬಗ್ಗೆ ಒಂದ್ ಒಳ್ಳೆ ಒಪಿನಿಯನ್ ಕೊಡ್ತಾ ಇದಾರೆ. ಅದೆಲ್ಲ ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಆ ಯೋಜನೆ ಮಾಡಿರೋದೇ ಮೊಟ್ಟ ಮೊದಲನೇ ಬಾರಿಗೆ. ಸೊ ಅದೆಲ್ಲ ಮಾಡ್ಬೇಕಾದ್ರೆ ಈ ತರ ಒಂದ್ ಸಣ್ಣ ಪುಟ್ಟ ತೊಂದರೆಗಳು ಈ ತರದೆಲ್ಲ ಆಗುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋದ್ರೇನೆ ಅಲ್ವಾ ಒಂದು ಒಳ್ಳೆ ಸರ್ಕಾರ ಕೊಡಕ್ ಆಗೋದು. ಸೊ ಎಲ್ಲ ಮಾಡ್ತಾ ಇದಾರೆ, ನಿಧಾನಕ್ಕೆ ಆಗ್ಬೋದು. ಏನು ಹೇಳ್ತಾ ಇದ್ರಿ? ಫ್ರೀ ಬೀಸ್ ಅಂತ ಕಾಂಗ್ರೆಸ್ ಆಗಲಿ BJP ಆಗಲಿ ಕಮೆಂಟ್ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿಯಲ್ಲಿ ಕೊಡುವಾಗ. ಅದೇ ಎಲೆಕ್ಷನ್ ಟ್ಯಾಕ್ಟಿಕ್ಸಲ್ಲಿ ಎಲೆಕ್ಷನ್ಸ್ ಅನೌನ್ಸ್ ಆದಾಗ BJPನೂ ಯೂಸ್ ಮಾಡ್ತಾರೆ, ಕಾಂಗ್ರೆಸ್ ಅವರು ಯೂಸ್ ಮಾಡ್ತಾರೆ. ಫಸ್ಟ್ ತಗೊಂಡು ಬಂದಿದ್ದು ಕೇಜ್ರಿವಾಲ್ ಅವರು, ಡೆಲಿವರ್ ಮಾಡಿದ್ದು ಅವರೇ.
ಸೊ ಇವ್ರು ಏನು ಹೇಳ್ತಾರೆ, ನಾವೇ ಅದನ್ನ ಮಾಡಿದ್ದು, ಅವ್ರು ಕೊಟ್ಟರೆ ಫ್ರೀ ಬೀಸ್, ಇವ್ರು ಕೊಟ್ಟರೆ ಸೇವಿಂಗ್ ಸ್ಕೀಮ್ ಜನರಿಗೆ, ಅವ್ರು ಕೊಟ್ಟರೆ ಫ್ರೀ ಬೀಸ್, ಇವ್ರು ಕೊಟ್ಟರೆ ಸೇವಿಂಗ್ ಸ್ಕೀಮ್ ಅಂತ. ಅದೇ ಹೇಳ್ತಿದ್ದೀವಲ್ಲ ನಾವು, ವಿ ಆರ್ ವಿತ್ ಓಪನ್ ಹಾರ್ಟ್ಸ್ ವಿ ವೆಲ್ಕಮ್ ದಿ ಸ್ಕೀಮ್. ಆದರೆ ಅದನ್ನು ಹೆಂಗೆ ಅದರ ಡೆಲಿವರ್ ಹೆಂಗೆ ಮಾಡಬೇಕು ಅಂತ ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಆ್ಯಂಡ್ ನೀವು ಕೇಳಿದ್ರಿ ಇದು ನೆಕ್ಸ್ಟ್ ಇದರ ಪರಿಣಾಮ ಏನಾಗುತ್ತೆ, ಅವ್ರು ಕೊಟ್ಟರೆ ಏನಾಗುತ್ತೆ, ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಕೊಟ್ಟರೆ ಕೊಡಬೇಕಂದ್ರೆ ಕಂಟಿನ್ಯೂ ಮಾಡಬೇಕಂದ್ರೆ ಯಾವುದೇ ಒಂದು ಸರ್ಕಾರ ಕರಪ್ಷನ್ ಇಲ್ಲ ಅಂದರೆ ಕೊಡ್ಬೋದು. ಯಾವುದೇ ಒಂದು ಸ್ಕೀಮ್ಗಳು ಏನಾದರೂ ಒಂದು ಕೊಡಬೇಕಂದ್ರೆ ಜನರಿಗೆ, ವಿ ಆರ್ ಆಲ್ ಟ್ಯಾಕ್ಸ್ ಪೇಯರ್ಸ್, ಸೊ ಯು ಕ್ಯಾನ್ ಗಿವ್. ಕರಪ್ಷನ್ ಇಲ್ಲ ಅಂದರೆ ಯಾವುದೇ ಒಂದು ಸರ್ಕಾರ ಏನಾದರೂ ಡೆಲಿವರ್ ಮಾಡಬೇಕಂದ್ರೆ ಮಾಡ್ಬೋದು. ಸೊ ದಟ್ ಈಸ್ ಒನ್. ಕರಪ್ಷನ್ ಇಲ್ಲ ಅಂದರೆ ಇವ್ರು ಚೆಕ್ ಮಾಡಬೇಕು, ಕರಪ್ಷನ್ ಇದೆಯಾ ಇಲ್ವಾ ಇವ್ರ ಸರ್ಕಾರ ಅಂತ, ಇವ್ರಿಗೆ ಹೇಳ್ತೀವಿ ನಾವು ಚೆಕ್ ಮಾಡಿ ಅಂತ ದಯವಿಟ್ಟು ಅಂತ. ಸೊ ಡೆಲಿವರ್ಸ್ ಆಗತ್ತೆ. ಹೇಳ್ತಾ ಇದ್ರು ಡೆವಲಪ್ಮೆಂಟ್ ಆಗ್ತಿದೆ ಅಂತ. ದಿನನಿತ್ಯ ನಾವು ನ್ಯೂಸ್ ಪೇಪರ್ ಓದ್ತಾ ಇದ್ದೀವಿ ಸರ್, ಎಷ್ಟು ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಬಿಕಾಸ್ ಆಫ್ ದ ಟ್ರಾಫಿಕ್ ಇಶ್ಯೂಸ್ ಇನ್ ಬ್ಯಾಂಗ್ಳೂರ್, ಬಿಕಾಸ್ ಆಫ್ ದ ಮೆಟ್ರೋ ಪ್ರೈಸ್ ಹೈಕ್ ಇನ್ ಬ್ಯಾಂಗ್ಳೂರ್, ಬಸ್ ಫೇರ್ ಹೈಕ್ ಫಾರ್ ಮೆನ್, ಗಂಡಸರಿಗೆ ಬಸ್ ಫೇರ್ ಹೈಕ್ ಮಾಡಿದ್ದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅದು ನೋಡಿ. ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ, ಡೆವಲಪ್ಮೆಂಟ್ ಇಲ್ಲದೆ ಇದೆಲ್ಲ ನಾವು ನ್ಯೂಸ್ ಪೇಪರ್ ಓದ್ತಾ ಇದ್ದೀವಿ, ಇದೆಲ್ಲ ದಿನ ಚರ್ಚೆ ಆಗ್ತಿದೆ ನ್ಯೂಸ್ ಪೇಪರ್ಗಳಲ್ಲಿ. ಆಮೇಲೆ ಅದೇ ಅದು ಮೆಟ್ರೋ ರೈಲ್ದು ಏನು ಹೇಳ್ತಾರೆ ಇವರು, ಕೇಂದ್ರ ಸರ್ಕಾರ ಇಲ್ಲ, ಅವ್ರು ಏನು ಹೇಳ್ತಾರೆ ರಾಜ್ಯ ಸರ್ಕಾರ, ಇವರು ಮೆಟ್ರೋ ಸೊ ಬಡ್ಜೆಟ್ ಕೊಟ್ಟಿಲ್ಲ ಅಂದರೆ ಆವಾಗ ಕೇಂದ್ರ ಸರ್ಕಾರ ನೀವೇ ಹೋಗ್ಬಿಟ್ಟು ಕೇಳಬೇಕು, ನಿಮ್ಮವ್ರು ಇದ್ದಾರಲ್ಲ ಹೋಗ್ಬಿಟ್ಟು ಕೇಳಬೇಕು, ಯಾಕೆ ಸರ್ ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್, ಬೇರೆಯವ್ರ ವಿಷಯ ಎಲ್ಲ ಬಂದಾಗ ಮಾತಾಡ್ತಾರೆ, ಬಡ್ಜೆಟ್ ಕೇಳಬೇಕಂದ್ರೆ ಮಾತಾಡೋಕ್ಕಾಗಲ್ಲ, ಇವ್ರ ಹತ್ರ ಬಾಯಿರಲ್ಲ ಮಾತಾಡೋಕ್ಕೆ. ಎರಡನೇದು ಏನಂದರೆ, ಇವಾಗ ಕೊಟ್ಟವ್ರಿಗೆ ಕೊಟ್ಬಿಟ್ರೆ ಸರ್ಕಾರ ಉಳಿಯುತ್ತೆ, ನೆಕ್ಸ್ಟ್ ಟರ್ಮು ಬರ್ತಾರೆ. ಕೊಟ್ಟಿಲ್ಲ ಅಂದರೆ ನಾವು 2 ಎಲೆಕ್ಷನ್ ನೋಡಿದ್ವಿ, ಸ್ಪೆಷಲಿ ಕರ್ನಾಟಕ ಪೀಪಲ್ 2 ಎಲೆಕ್ಷನ್ ಕ್ಲೋಸ್ ಆಗಿ ನೋಡಿದ್ದೀವಿ. ರಾಜ್ಯಸಭಾ ಎಲೆಕ್ಷನ್ಸ್, ಲೋಕಸಭಾ ಎಲೆಕ್ಷನ್ಸ್ 2 ನೋಡಿದ್ದೀವಿ. ಜನ ಹೆಂಗೆ ಕೊಡ್ತಾರಂದ್ರೆ ರಿಪ್ಲೈ ಬೈ ವೋಟಿಂಗ್, ಎವ್ರಿಬಡಿ ಹ್ಯಾಡ್ ದೇರ್ ಟೇಸ್ಟ್ ಆಫ್ ದ ಮೆಡಿಸಿನ್. ಆಲ್ ಓವರ್ ಇಂಡಿಯಾ ಎಲೆಕ್ಷನ್ ಆದಾಗ ಹೆಂಗೆ ಡಿವೈಡ್ ಆಯಿತು ಓಟು ಎಲ್ರಿಗೂ ಗೊತ್ತಿದೆ, ಯಾರು ಓಟ್ ಕೊಡಬೇಕು ಯಾರು ಕೊಡಬಾರ್ದು ಅಂತ ಜನ ಓಟ್ ಹಾಕಿದ್ರು. ಸೊ ಇಲ್ಲಿ ಕರ್ನಾಟಕದಲ್ಲಿ ಇವರು ಬಂದಿರೋ ಮೇನ್ ಕಾರಣ ನಥಿಂಗ್, ಇವ್ರು ಡೆವಲಪ್ಮೆಂಟು, ಕಾಂಗ್ರೆಸ್ ಮೇಲೆ ನಂಬಿಕೆ ಇತ್ತು, ನಥಿಂಗ್, ಓನ್ಲಿ ಬಿಕಾಸ್ ಆಫ್ ದಿಸ್ 5 ಬೆನಿಫಿಟ್ಸ್, ಬೇರೆ ಏನೂ ಕಾರಣ ಇಲ್ಲ. ಸೊ ಇವ್ರು ಡೆಲಿವರ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇವ್ರು ಬರಲ್ಲ. ಯಾಕಂದರೆ ಆಲ್ರೆಡಿ ಡೆಲ್ಲಿಯಲ್ಲಿ ಇವಾಗ ಅನೌನ್ಸ್ ಮಾಡಿ BJP ಅವ್ರು ಬಂದ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಅವರು ಅನೌನ್ಸ್ ಮಾಡ್ತಾರೆ ಕರ್ನಾಟಕದಲ್ಲಿ. ಅವ್ರು ಕೊಟ್ಟಿಲ್ಲ, 2 ವರ್ಷ ಕೊಟ್ಟರು, ಅದಕ್ಕೆ ಮೇಲೆ ಅವ್ರು ಕೊಟ್ಟಿಲ್ಲ, ನಮಗೆ ಓಟ್ ಹಾಕಿ ನಾವು ಕೊಡ್ತೀವಿ ಸ್ವಾಮಿ, ನೀವು ನಮಗೆ ಪ್ರಶ್ನೆ ಮಾಡ್ಬೋದು, ನಮ್ಮ ಮನೆ ಅಡ್ರೆಸ್ ಕೊಡ್ತೀವಿ, ಬಂದ್ಬಿಡಿ ನಮ್ಮ ಮನೆ ಹತ್ರ, ನಾವು ಕೊಡ್ತೀವಿ, 5 ವರ್ಷ ನಾವು ಡೆಲಿವರ್ ಮಾಡ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಅವರು, ಅಲ್ವಾ? ಸೊ ಜನ ಏನು ಮಾಡ್ತಾರೆ, ಇವ್ರಿಗೆ ಓಟ್ ಹಾಕಿ ನಾವು ನೋಡ್ಬಿಟ್ವಿ 5 ವರ್ಷ ಇವ್ರು ಏನೇನು ಮಾಡಿದ್ರು, ಡಿಲೇ ಮಾಡಿದ್ರು ಕೊಡೋಕ್ಕೆ, 2 ವರ್ಷ ಫಿಲ್ಟರ್ ಮಾಡಿದ್ಮೇಲೆ ಇವಾಗ ನಾವು ಇವ್ರಿಗೆ ಕೊಡ್ತೀವಿ, ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಸೊ ನಾವು ಇವಾಗ BJP ಅವ್ರಿಗೆ ಕೊಟ್ಟು ನೋಡೋಣ ಓಟ್ ಅಂತ ಮಾಡ್ತಾರೆ ಜನ. ಸೊ ನನಗೆ ಒಂದು ವಿಷಯ ಏನಂದರೆ, ಇವತ್ತು ನಮ್ಗೇನು ಸಂತೋಷ ಆಗತ್ತಂದರೆ, ಜನ ಕೈಯಲ್ಲಿದೆ ಓಟ್ ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬೇಕಲ್ಲ ಅಲ್ವಾ? ಸೊ ಕೊಟ್ಟರೆ ಇವರು ಉಳಿತಾಯ ಆಗತ್ತೆ, ಸರ್ಕಾರ ಬರುತ್ತೆ, ಕಂಟಿನ್ಯೂ ಆಗ್ತಾರೆ. ಅದು ಹೇಳ್ದೆ ಅಲ್ವಾ, ಕರಪ್ಷನ್ ಇಲ್ಲ ಅಂದರೆ ಕೊಡ್ಬೋದು. ಈಗ ಜನ ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಹೇಳಿ, ಈಗ ಗ್ಯಾರಂಟಿ ಕೊಟ್ಟಾದ್ರಿಂದ ಪ್ರತಿಯೊಂದು ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ಪ್ರಶ್ನೆ ಮಾಡಬಹುದಲ್ವಾ? ಆಬ್ವಿಯಸ್ಲಿ ಮಾಡ್ಬೋದು. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ಥರನೇ ಇದೆ. ಹೌದು, ಎಲ್ಲಾದ ಮೇಲೆ ಬೆಲೆ ಏರಿಕೆ ಆಗಿದೆ. ಅಲ್ಲ, ಅವರು ಹಿಂಗೆ ಬಲಗೈಯಲ್ಲಿ ಕೊಟ್ಟು ಎಡಗೈಯಲ್ಲಿ ಕಿತ್ಕೊಳ್ತಿದ್ದಾರೆ, ಅದು ಬೇರೆ ವಿಷಯ. ಪಾಪ ಈಗ ಜನಕ್ಕೆ ನೋಡಿ ಹೆಂಗೆ ಅಂತಂದರೆ, ಜನಕ್ಕೆ ಅದನ್ನ ಅರಿವು ಮೂಡಿಸೋದಕ್ಕೂ ಬಿಡಲ್ಲ, ಹೆಂಗೆ ಒಂದು ಲೂಪಲ್ಲಿ ಹಾಕ್ತಾರೆ ಜನನ್ನ ಅಂತಂದರೆ, ಜನ ಯಾವುದನ್ನ ಪ್ರಶ್ನೆ ಮಾಡಬೇಕು ಯಾವುದನ್ನ ಪ್ರಶ್ನೆ ಮಾಡಬಾರ್ದು ಅಂತಲೇ ಕನ್ಫ್ಯೂಷನಲ್ಲಿ ಹಾಕಿಬಿಡ್ತಾರೆ. ಈಗೇನು ನಿಮ್ಗೆ 2,000 ರೂಪಾಯಿ ಕೊಟ್ಟಿಲ್ಲ, ನಾವು 2,000 ರೂಪಾಯಿ ಕೊಟ್ಟಿಲ್ಲ. ಪಾಪ ಎಷ್ಟೋ ಜನ ಗೊತ್ತಿಲ್ಲ, 2,000 ರೂಪಾಯಿ ಇವತ್ತು ಬಂದಿದ್ದು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಉಳಿಯಲ್ಲ. ಏಕೆಂದರೆ ಅಷ್ಟು ದುಬಾರಿ. ಬೆಂಗಳೂರಲ್ಲಿ ಇವತ್ತು ಬದುಕಬೇಕು ಅಂತಂದರೆ, ದಿನಕ್ಕೆ ಒಂದು ಮನುಷ್ಯನಿಗೆ ಬದುಕಬೇಕು ಅಂತಂದರೆ ಎಷ್ಟು ದುಡ್ಡು ಬೇಕು? ಏನು ನೀವು ಕೊಡೋ ಒಂದು 2,000 ರೂಪಾಯಲ್ಲಿ ಒಂದು ಮನುಷ್ಯ ತಿಂಗಳು ಪೂರ್ತಿ ಬದುಕೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಎಲ್ಲೋ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ಒಂದು ಯಾವುದೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾನೆ, ಅದಕ್ಕೆ ಅನುಕೂಲ ಆಗುತ್ತೆ ಹೊರತು ಇವ್ರಿಗೆ ಕೊಡೋ 2,000 ರೂಪಾಯಲ್ಲಿ ಇವನು ಇಡೀ ಜೀವನ ಮಾಡಿಬಿಡ್ತಾರೆ. ಆದರೆ ಹೆಂಗೆ ಅದನ್ನು ಪ್ರತಿಬಿಂಬಿಸ್ತಾರೆ ಅಂದರೆ, ನಾವು ಕೊಡ್ತಿರೋ 2,000 ರೂಪಾಯಲ್ಲೇ ನೀವು ಇನ್ನೂ ಜೀವನ ಮಾಡ್ತಿರೋದು, ನಾವು ಕೊಡ್ತಿರೋ ಅಕ್ಕಿಯಲ್ಲೇ ನೀವು ಇನ್ನೂ ತಿಂತಾ ಇರೋದು, ನಾವು ಕೊಡ್ತಿರೋ ಲೈಟಲ್ಲೇ ನೀವು ಇನ್ನೂ ಬದುಕ್ತಾ ಇರೋದು ಅನ್ನೋ ಥರ ನಮ್ಮನ್ನು ಒಂದು ಲೂಪ್ಗೆ ಹಾಕ್ತಾರೆ. ಬಟ್ ಆದರೆ ನೀವು ಕೊಡ್ತಿರೋ ಎಲ್ಲ ಫ್ರೀ ಬೀಸ್ನೂ ಅವರೊಂದು ಕಾಂಪ್ಲಿಮೆಂಟ್ ತರ ತಗೊಂಡು ಜೀವನನ ಒಂದು ತಕ್ಕ ಮಟ್ಟಿಗೆ ಮೇಲಕ್ಕೆ ತಗೊಂಡು ಹೋಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನೀವು ಜನಕ್ಕೆ ಉದ್ಯೋಗ ಎಲ್ಲಿ ಕೊಟ್ಟಿದ್ದೀರಾ? ಉದ್ಯೋಗ ಬೇಕು ನಮಗೆ, ಫಸ್ಟ್ ಜನಕ್ಕೆ, ರಾಜ್ಯದ ಜನಕ್ಕೆ ನಮಗೆ ಉದ್ಯೋಗ ಬೇಕು, ನಮಗೆ ರಸ್ತೆಗಳು ಬೇಕು, ನಮಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕರೆಕ್ಟಾಗಿ ಆಗಬೇಕು. ಪೊಲ್ಯೂಷನ್ನು ಬೆಂಗಳೂರಲ್ಲಿ ನೆಕ್ಸ್ಟ್ ಪೊಲ್ಯೂಷನ್ನು ಇವಾಗಲೇ ನಾವು ನೋಡ್ಬೋದು, ರೆಸ್ಪಿರೇಟರಿ ಡಿಸೀಸಸ್ ಬೆಂಗಳೂರಲ್ಲಿ ಬಿಕಾಸ್ ಆಫ್ ದ ಪೊಲ್ಯೂಷನ್ ಎಷ್ಟು ಆಗ್ತಿದೆ, ಜನಕ್ಕೆ ಎಷ್ಟು ರೆಸ್ಪಿರೇಟರಿ ತೊಂದರೆಗಳಾಗ್ತಿದೆ, ಉಸಿರಾಡೋದಕ್ಕೆ ಕೆಳಮಟ್ಟದ ಒಂದು ಇದನ್ನ ನಾವು ತಗೊಳ್ತೇವೆ. ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ನಮ್ಮ ಜನನೂ ಇವತ್ತು ಎಚ್ಚೆತ್ಕೊಳ್ಳೋಣ. ನಾವು 2,000 ರೂಪಾಯಿ ನಮಗೆ ಬೇಕು ಸ್ವಾಮಿ, ಹೌದು ಜನಕ್ಕೆ 2,000 ರೂಪಾಯಿ ಮುಖ್ಯ. ಆದರೆ ನಮ್ಮನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡುವ ಯಾವುದೇ ಸರ್ಕಾರಗಳಾಗಲಿ, ಕೇಂದ್ರ ಸರ್ಕಾರ ಆಗಲಿ, ನಮ್ಮ ರಾಜ್ಯ ಸರ್ಕಾರ
ಆಗ್ಲಿ ಜನನ ದಾರಿ ತಪ್ಪಿಸ್ಬೇಡಿ. ಮರ್ಯಾ ಹೇಳ್ದಂಗೆ ನೀವು ಎಷ್ಟು ಅಲ್ಲ, ದಿನ ನೀವು ಕೊಡ್ತೀವಿ ಅಂದ್ರೆ ನಾವು ತಗೋತೀವಿ, ಬಟ್ ಮೂಲ ಸೌಕರ್ಯ ಏನಿದೆ ಅದರ ಕಡೆ ಗಮನ ಕೊಡಿ ಅಂತ. ನಮ್ಗೆ ಉಸಿರಾಡೋ ಗಾಳಿ ಎಷ್ಟು ಮುಖ್ಯನೋ ನಮ್ಗೆ 2,000 ರೂಪಾಯಿ ಅಷ್ಟೇ ಮುಖ್ಯ ನಮಗೆ. ನೀವು ಬರೀ 2,000 ರೂಪಾಯಿ ಕೊಡ್ತಿದ್ದು ಯಾರು ಬೇಡ ಅಂತ ಹೇಳ್ತಾರೆ. ಇದೇ MG ರೋಡ್, ನೀವು MG ರೋಡ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ರೋಡ್ ಚೆನ್ನಾಗಿದೆ. MG ರೋಡ್ ಎಷ್ಟು ಚೆನ್ನಾಗಿದೆ ರೋಡ್. ಈ MG ರೋಡ್ ಚೆನ್ನಾಗಿ ಮೇಡಮ್, ಮೆಟ್ರೋ ವರ್ಕು ಕಳೆದ 5 ವರ್ಷಗಳಿಂದ ನಡೀತಾನೇ ಇದೆ, ಮುಗಿತಾನೆ ಇಲ್ಲ. ಇದು ಕೇಂದ್ರ ಸರ್ಕಾರದ್ದು ಮೆಟ್ರೋ ಕಾಮಗಾರಿ ಯೋಜನೆ ಒಂದು ಆಮೆಗತಿಯಲ್ಲಿ ನಡೀತಾ ಇದೆ. ಸೊ ಆ ಒಂದು ಮೆಟ್ರೋ ಇಂದ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಎಲ್ಲಾ ಕಡೆ ರೋಡ್ಗಳು ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಾ ಕಡೆ ಗುಂಡಿಗಳಾಗ್ತಾ ಇದೆ. ಇದೆಲ್ಲ ಕಾಮನ್ ದಿನನಿತ್ಯ ನಡೀತಾ ಇರೋದು. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕು, ಬದುಕಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಫ್ರೀ ಬೀಸ್ ನ ಸ್ಟಾರ್ಟ್ ಮಾಡಿ ಪಿತಾಮಹನೇ ಮಿಸ್ಟರ್ ಕೇಜ್ರಿವಾಲ್ ಅವರು. ಅವ್ರನ್ನ ನಾನು ತುಂಬಾ ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಅಂತ ಕೇಜ್ರಿವಾಲ್ ಡೆಲ್ಲಿಯಲ್ಲಿ ಓದಿದ್ದಾರೆ, ಇದು ಬಹಳ ದಿನ ಇರಲ್ಲ ಅಂತ ಇವ್ರು ಹೇಳ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ಈಗ ಅದನ್ನ ಅದೇ ವಿಷಯಕ್ಕೆ ಬರ್ತೀನಿ. ಈಗ ಫ್ರೀ ಬೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. 2 ವರ್ಷ ಸತತವಾಗಿ ಅವ್ರಿಗೆ ಸರ್ಕಾರ ಕೊಟ್ಟರು ಕೂಡ ಈ ಬಾರಿ ಸೋತಿದ್ದಾರೆ. ಏನಿದ್ರಿಂದ ಅರ್ಥ ಮಾಡ್ಕೋಬೇಕಂತಂದ್ರೆ ಆ ಫ್ರೀ ಬೀಸ್ ಅನ್ನೋ ಕಾನ್ಸೆಪ್ಟೇ ಬೇಕಾಗಿರ್ಲಿಲ್ಲ. ಅಲ್ಲಿ ಏನಕ್ಕೆ ಅದನ್ನ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಬೇರೆಯವರೆಲ್ಲ ಕಾಪಿ ಮಾಡಿದ್ರು, ಮತ್ತೆ ಅದೇ ಯೋಜನೆಗಳಿಂದ ಅವ್ರನ್ನೇ ಸೋಲ್ಸಿದ್ರು. ಇವ್ರು ಮಾಡ್ಬೇಕಾಗಿದ್ದ ಅವಶ್ಯಕತೆ ಏನಿತ್ತು? ಅವ್ರು ಮಾಡ್ತಾರೆ ರೀ, ಮಾಡ್ಕೊಂಡು ಹೋಗ್ಲಿ, ಸಾಯಿಲ್ ಎಲ್ಲ ನೋಡ್ಬೇಕಾಗಿತ್ತು. ನೀವೇ ಕೊಟ್ರಿ ಫ್ರೀ ಬಿ ಅಂತ. ಇವಾಗ ಇವರು ಕೊಡ್ತಿದ್ದಾರೆ ಡೆಲ್ಲಿಯಲ್ಲಿ. ಇವಾಗ ಸರ್ಕಾರ ಡೆಲ್ಲಿಯ ರಾಜಕಾರಣನೇ ಬೇರೆ, ಕರ್ನಾಟಕ ರಾಜಕಾರಣನೇ ಬೇರೆ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣ ಏನು ಜಮೆ ಆಗಬೇಕಲ್ಲ, ವಿಳಂಬ ಏನಾಗ್ತಿದ್ದಿಲ್ಲ, ಅದು ಬರುತ್ತೆ, ಡಿಲೇ ಆಗ್ತಾ ಇದೆ. ಆದರೆ ಬರಲಿ, ಅದೇನು ಸಮಸ್ಯೆ ಇಲ್ಲ. ಆದರೆ ಅದರ ಜೊತೆಗೆ ಮೂಲ ಸೌಕರ್ಯ ಏನಿದೆ, ಆರೋಗ್ಯದ ಕಡೆ ಆಗಿರ್ಬೋದು, ಶಿಕ್ಷಣ, ಅದರ ಕಡೆಯೂ ಕೂಡ ಗಮನ ಕೊಡಬೇಕಾಗತ್ತೆ. ಅಭಿವೃದ್ಧಿ ಕಡೆ ಗಮನ ಕೊಡಿ. ಈಗ ಈ ಫೆಬ್ರವರಿ ಏನಿದೆಯಲ್ಲ, 25-26 ಒಳಗಡೆ ಜಮೆ ಆಗತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಕಾದು ನೋಡೋಣ. ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆದರೂ ಕೂಡ ಅದು ಕೂಡ ಒಳ್ಳೇದಾಗತ್ತೆ. ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.